12 ಗಂಟೆ ಆಗುತ್ತೆ, 1 ಗಂಟೆ ಆಗುತ್ತೆ. 1 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಶುರು ಆಗಬೇಕು. ಮಿಲ್ಟ್ರಿ ಹೋಟ್ಲು ಓಪನ್ ಮಾಡಬೇಕು. ಏನಪ್ಪ ಇವತ್ತು ನಮ್ಮ ಮುರಳಿ ಮಿಲ್ಟ್ರಿ ಹೋಟ್ಲಲ್ಲಿ ಸ್ಪೆಷಲ್ ಕಾರ್ಯಕ್ರಮ. ಏನು ಅಡುಗೆ ಮಾಡೋಕ್ಕೆ ಬಂದಿದ್ದಾರೆ, ಯಾವ ಹೋಟ್ಲವ್ರು ಬಂದಿದ್ದಾರೆ, ಯಾವ ಮನೆಯವ್ರು ಬಂದಿದ್ದಾರೆ, ಇದನ್ನೆಲ್ಲ ನೋಡೋಕ್ಕೆ ನೀವು ಕಾಯ್ತಾ ಇದ್ದೀರಾ. ಬಂದೆ 1 ನಿಮಿಷ. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ, ಏನು ಹೊಸ ವಿಷಯ, ಯಾವ ಹೊಸ ಅಡುಗೆನ ಮಾಡ್ತಾ ಇದ್ದೀರಾ? ನಾವೆಲ್ಲ ಕಾಯ್ತಾ ಇದ್ದೀವಿ ಮಿಲ್ಟ್ರಿ ಹೋಟೆಲ್ ಏನೋ ತೋರಿಸ್ತಾರೆ ಇವತ್ತು ಅಂತ. ಖಂಡಿತ ನೀವು ಕಾಯ್ತಾ ಇರೋದು ಸರಿಯಾಗಿದೆ. ಒಳ್ಳೆ ಅಡುಗೆ ಮಾಡೋಕ್ಕೋಸ್ಕರ ನ್ಯೂ ಪ್ರಶಾಂತ್ ಹೋಟೆಲಿಂದ ಕುಮಾರ್ ಅವರು ಬಂದಿದ್ದಾರೆ. ಅದ್ಭುತವಾಗಿರೋ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ, ಮದುವೆ ಗಂಡಿನ ಥರ. ಮಿಸ್ಟರ್ ಕುಮಾರ್ ಬನ್ನಿ. ನಮಸ್ಕಾರ ಕುಮಾರ್. ನಮಸ್ಕಾರ ಸರ್. ಏನು ಕುಮಾರ್, ಏನು ಮಾಡ್ತಾ ಇದ್ದೀರಾ? ಇವತ್ತು ಚಿಕನ್ ಲೆಗ್ ಮೊಗಲಾಯಿ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಅದೇನು ಮೊಗಲಾಯಿ ಮಾಡ್ತಿರೋ, ಏನು ಕತೆ, ನಾವು ಮಾಡೋಕ್ಕೇನೆ ಅಂತಂದಿದ್ದಾರೆ ಹೇಳಿ ಸರ್. ಚಿಕನ್ ಲೆಗ್ ಮೊಗಲಾಯಿ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಲೆಗ್ ಪೀಸ್, ಮೊಟ್ಟೆ, ಫ್ರೆಶ್ ಕ್ರೀಮ್, ಕಾರ್ನ್ ಫ್ಲೋರ್, ನಿಂಬೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಫುಡ್ ಕಲರ್, ಟೊಮೊಟೊ, ಗೋಡಂಬಿ, ಅರಿಶಿನ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ. ಚಿಕನ್ ಲೆಗ್ ಮೊಗಲಾಯಿಯನ್ನ ಮಾಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಳ್ಳುಳ್ಳಿ ಆಗ್ತದೆ, ಸ್ವಲ್ಪ ಬೆಳ್ಳುಳ್ಳಿಯ ಪೇಸ್ಟಾ? ಹೌದು ಸರ್, ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ. ನೆಕ್ಸ್ಟ್ ಸ್ವಲ್ಪ ಶುಂಠಿ ಪೇಸ್ಟ್. ಓಕೆ, ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೈಯಲ್ಲಿ ಹಾಕ್ತಾ ಇದ್ದೀನಿ. ಕೈಯಲ್ಲಿ ಹಾಕ್ತಾ ಇರಿ. ಓಕೆ, ಆಮೇಲೆ ಸ್ವಲ್ಪ ಎಗ್ ಒಂದು ಫುಲ್ಲು ಎಗ್ ಒಂದಾ? ಹಾಂ, ಹಾಕಿ ಸರ್. ಮೊಟ್ಟೆನ ಹೊಡ್ಕೊಳ್ತಾ ಇದ್ದಾರೆ. ಚಿಕನ್ ಲೆಗ್ ಸ್ವಲ್ಪ ಮೊಗಲಾಯಿ 2 ಸ್ಪೂನ್ ಕಾರ್ನ್ ಫ್ಲೋರ್ ಆಗ್ತದೆ ಸರ್. ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀರಾ? ಹೌದು. ಹಾಕಿ. ಓಹೋ ಹೋ, ಎಣ್ಣೆಲಿ ಕರಿಯುವಂಥದ್ದು ತಾನೇ ಇದು? ಹೌದು ಸರ್. ಕರೆದು ತಿರ್ಗಾ ಟಾಸ್ ಮಾಡ್ತೀರಾ? ಹೌದು ಸರ್. ಸ್ವಲ್ಪ ಕಲರು. ಕಲ್ಲರ್ ಬೇಕೇ ಬೇಕು ಇವ್ರಿಗೆ. ನೋಡಿ ಸರ್, ಅದು ಕಲರ್ ಎಷ್ಟು ಹಾಕ್ಬೇಕು ಗೊತ್ತಾ ಸರ್? ಪಿಂಚ್ ಆಫ್ ಕಲರ್ ಅಂತ ಕರೀತಾರೆ. ಎಷ್ಟು ಹಾಕುವಂಥದ್ದು? ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಹಾಕಿ. ಖಾರ ಇರಲಿ, ಅವ್ರ ಹೆಂಡತಿ ಖಾರ ಕಂಡ್ರೆ ಇಷ್ಟ. ಸ್ವಲ್ಪ ಜೀರಾ ಪೌಡರ್ ಹಾಕಿ ಸರ್. ಜೀರಾ ಪೌಡ್ರು, ಸ್ವಲ್ಪ ರೆಡ್ ಗರಂ ಚಿಲ್ಲಿ ಮಸಾಲ. ಪೌಡರು, ಗರಂ ಮಸಾಲ ಒಂದು ಅರ್ಧ ಸ್ವಲ್ಪ ಗರಂ ಮಸಾಲ. ಆಮೇಲೆ ಸಾಕು ಸರ್, ಇಷ್ಟೇನಾ? ಅಷ್ಟೇ. ಎಲ್ಲ ಸತ್ವ ಸಾರಗಳು ಅದ್ರೊಳಗೆ ಅಡ್ಕೊಂಬಿಟ್ಟಿದ್ಯಾ? ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ, ಒಂದು ಪೀಸು, ಹಾಕಿ. ಒಂದು ಅರ್ಧ ಪೀಸ್ ಅಷ್ಟು ನಿಂಬೆಹಣ್ಣು ನೋಡಿ. ಓಕೆ, ಹಿಂಡ್ಕೊಳ್ಳಿ. ಹಿಂಡಿ ನಿಂಬೆಹಣ್ಣು ಹಿಂಡ್ರೇನೆ ಮಜಾ ಅಲ್ವಾ? ಹೌದು ಸರ್. ಕುಮಾರ್, ನಿಮಗೆ ನೀವು ಪ್ಲೇಟ್ ಗಟ್ಟಲೆ ಮಾಡಿ ಒಂದು 300 ಜನಕ್ಕೆ 500 ಜನಕ್ಕೆ ಒಟ್ಟಿಗೆ ಬಿರಿಯಾನಿ ಮಾಡಿ ಅಂದ್ರೆ ಮಾಡೋಕ್ಕಾಗುತ್ತಾ? ಮಾಡ್ತೀವಿ ಸರ್. ಅಲ್ಲ, ನೀವು ಫಸ್ಟ್ ಅದು ಮಾಡ್ತಾರೆ, ಅದು ಮರ್ತೋಗಿದೆ ಇವಾಗ. ಇಲ್ಲ ಸರ್, ಪ್ಲೇಟ್ ಗಟ್ಟಲೆ ಬಂದ್ಬಿಟ್ಟಿದ್ದೀರಾ? ಇಲ್ಲ ಸರ್, ತಿರ್ಗಾ ಅಂಡೆ ಗಟ್ಟಲೆ ಮಾಡಿ ಅಂದ್ರೆ ಮಾಡ್ತೀರಾ? ಮಾಡ್ತೀವಿ ಸರ್. 10,000 ಜನಕ್ಕೆ ಮಾಡ್ಬೇಕು ಅಂತ ಐಡಿಯಾ ಇದೆ, ಮಾಡ್ತಾ ಇದೀವಿ ಸರ್. 10,000 ಜನಕ್ಕೋ? ಹೌದು ಸರ್. ಯಾವ ವಿಶೇಷಕ್ಕೋ? ಏನು ಸುಖಕ್ಕೋ? ಏನು MLA MP ಗಳು ಫಂಕ್ಷನ್ ಎಲ್ಲ ಮಾಡ್ತಾ ಇದ್ರಲ್ಲ ಸರ್, ಇವಾಗೆಲ್ಲ ಮಾಡ್ತಾ ಇದ್ರಲ್ಲ ಸರ್. ಇವಾಗ ದುಡ್ಡು ಖರ್ಚು ಮಾಡೋಕ್ಕೆ ಒಂದು ದಾರಿ ಮಾಡ್ಬೇಕಲ್ಲ ಸರ್. ಹಂಗಂತೀರಾ? ದುಡ್ಡು ಮಾಡಕ್ಕ? ಹೌದು ಸರ್. ಮಾಡ್ಕೊಳ್ಳಿ, ದೇವ್ರು ಒಳ್ಳೇದು ಮಾಡಲಿ. ನಮ್ಮಂಥವ್ರಿಗೆ ಒಂದು ಕೆಲಸ, ಅವ್ರು ಒಂದು ಒಳ್ಳೆ ರುಚಿ ಊಟ. ಓಕೆ, 10,000 ಜನಕ್ಕೆ ಮಾಡಬೇಕು ಅಂತ ಆಸೆ ಐತೆ ಜೀವನದಲ್ಲಿ. ಹೌದು ಸರ್, ಮಾಡಿ. ಯಾರು ಕರೀತಾರೆ, ಕರೆಕ್ಟಾಗಿ ಮಾಡ್ಕೊಡಿ. ಹೌದು ಸರ್. ಚಿಕನ್ನ ಮಧ್ಯದಲ್ಲಿ ಸೀಳ್ಕೊಂಡಿರ್ಬೇಕು. ಸೀಳಿರೋದು ಏನಕ್ಕೆ ಅಂತ ಹೇಳಿದ್ರೆ, ಒಂದು ಉಪ್ಪು ಖಾರ ಹಿಡಿಬೇಕು ಒಳಗಡೆ. ತಿಂದಾಗ ಹಿಂಗೆ ತೆಗೆದಾಗ ಒಳಗಡೆ ಬಿಳಿ ಕಲರ್ ಇರಬಾರ್ದು. ಉಪ್ಪು ಖಾರ ಹಿಡಿದಿರ್ಬೇಕು, ತಿನ್ನಕ್ಕೆ ರುಚಿಯಾಗಿರ್ಬೇಕು. ನೆನೆಸ್ಬಿಟ್ಟು ಜಾಸ್ತಿ ಹೊತ್ತು ಇಡಬೇಕು. ಅರ್ಜೆಂಟ್ ಆಗಿಬಿಟ್ರೆ ನೆಂದಿರಲ್ಲ. ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ಬೇಕು ಅದನ್ನ. ಏನು ಕುಮಾರ್? ಹೌದು ಸರ್. ಹಾಂ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಮಾರ್ ಅವರು ಬಂದಿದ್ದಾರೆ. ನ್ಯೂ ಪ್ರಶಾಂತ್ ಹೋಟ್ಲಿಂದ ಬಂದಿದ್ದಾರೆ. ಚಿಕನ್ ಲೆಗ್ ಮೊಗಲಾಯಿನ ಮಾಡ್ತಾ ಇದ್ದಾರೆ. ಒಳ್ಳೆ ಮಸಾಲವನ್ನು ಹಾಕಿ ಚೆನ್ನಾಗಿ ನೆನೆಸಿಟ್ಟಿರ್ತಕ್ಕಂಥ ಚಿಕನ್ ಲೆಗ್ ಪೀಸ್ಗಳು ಇಲ್ಲಿದೆ. ಇದೊಂದು 3/4 ಗಂಟೆ ನೆನೆಸಿ, ತಲೆ ಕೆಟ್ಟರೆ 1 ಅವರ್ ನೆನೆಸಿ, ಇನ್ನೂ ಸ್ವಲ್ಪ ಟೈಮ್ ಇದ್ರೆ 2 ಅವರ್ ನೆನೆಸ್ಕೊಂಡು ಮಾಡ್ಕೊಳ್ಳಿ. ನೆಂದಷ್ಟು ಮ್ಯಾರಿನೇಟ್ ಆಗುತ್ತೆ, ನಿಂಬೆ ಹುಳಿ ಇರುತ್ತೆ, ಚಿಕನ್ ತುಂಬ ಸಾಫ್ಟ್ ಆಗುತ್ತೆ. ತಿಂದ ತಕ್ಷಣ ನಿಮ್ಗೆ ಆ ಫೀಲಿಂಗ್ ಗೊತ್ತಾಗುತ್ತೆ. ಚೆನ್ನಾಗಿದೆ ಚಿಕನ್ ಉಣಿಸ್ಬೇಕು ಬಾಯಿ ಇಟ್ಕೊಂಡ ತಕ್ಷಣ. ಹಿಂಗೆ ರಬ್ಬರ್ ಥರ ಎಳೆಯೋದು, ಕಚ್ಚಿ ಉಗಿಯೋದು, ಹಿಂಗೆಲ್ಲ ಆಗಬಾರ್ದು. ಎಣ್ಣೆ ಬೇಡ ಸರ್ ಅಂತೇಳಿದ್ದು ಇವತ್ತೇ ಮೊದಲು ಕುಮಾರ್ ಅವರು.
ಇಷ್ಟು ದಿನ ಬೇಕು ಬೇಕು ಅಂತಂದ್ರೆ ಇವತ್ತು ಎಣ್ಣೆ ಬೇಡ ಸರ್, ನೀರಲ್ಲಿ ಬೇಯಿಸೋಣ ಅಂತ ಹೇಳ್ತಾ ಇದ್ದಾರೆ. ಹಾಕಿ ಸರ್. ಒಂದು 3 ಪೀಸು ಏಲಕ್ಕಿ ಆಗ್ತಾ ಇದೆ ಸರ್. ಎಣ್ಣೆ 3 ಪೀಸ್ ಏಲಕ್ಕಿ ಆಗ್ತಾ ಇದೆ. 3 ಪೀಸ್ ಏಲಕ್ಕಿ 3ರಿಂದ 4 ಪೀಸ್ ಏಲಕ್ಕಿ ಹಾಕಿ ಸರ್. 3, 4, 5, 6 ಏಲಕ್ಕಿ. ಆಮೇಲೆ ಲವಂಗ ಒಂದು 6, 7 ಪೀಸು ಲವಂಗ. ಒಂದು 2 ಪೀಸ್ ಚಕ್ಕೆ ಸರ್. 2 ಪೀಸು ಚಕ್ಕೆ. ಸೋಂಪು ಒಂದು ಸ್ವಲ್ಪ ಸರ್. ಏನು ಸೋಂಪು ಒಂದು ಅರ್ಧ ಟೀ ಹಾಕ್ಲೇಬೇಕು. ಅವರು ಬೇಯಿಸ್ಕೊಳ್ತಾ ಇದ್ದಾರೆ, ಸೋಂಪನ್ನು ಕೂಡ ಹಾಕ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಅರ್ಶಿನ ಹಾಕ್ತೀವಿ ಸರ್. ಹಾಕಿ ಸ್ವಲ್ಪ ಅರ್ಶಿನ, ಜಾಸ್ತಿ ಅರ್ಶಿನೇ ಹಾಕಿ. ಓಕೆ, ಈರುಳ್ಳಿ ಹಾಕ್ತಾ ಇದೆ ಸರ್. ಹಾಕಿ ಸರ್. ಈರುಳ್ಳಿ. ಎಸ್. ಎಷ್ಟೊತ್ತು ಚಿಕನ್ನು ನೆನೆಯುತ್ತೋ ಅಷ್ಟು ಚೆನ್ನಾಗಿರುವಂಥ ಚಿಕನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಗಲಾಯ್ ಲೆಗ್ ಚಿಕನ್ ಲೆಗ್ ಮೊಗಲಾಯ್ ಏನು ಬೇಕಾದ್ರೆ ಹೇಳ್ಬೋದು. ಓಕೆ, ಸೋಸಿಂಗ್ ಮಿಷಿನ್ ಆಯಿತು. ಬಿಸಿನ ಅಂದರೆ ಚೆನ್ನಾಗಿ ಕುಚ್ಕೊಂಡಿರುವಂಥ ಮಸಾಲ ಪದಾರ್ಥಗಳ ಜೊತೆಗೆ ಈರುಳ್ಳಿ. ಓಕೆ, ಇಟ್ಬಿಡಿ. ಇದನ್ನು ರುಬ್ಕೊಂಬಿಡಿ. ರುಬ್ಬಕ್ತಾನೆ ಇದು? ಹೌದು. ಎಣ್ಣೆ ಇಟ್ಕೊಳ್ಳ ನಾನು? ಇಟ್ಕೊಳ್ಳಿ ಸರ್. ಟೈಮ್ ಆಯ್ತು ಸ್ವಾಮಿ. ಆಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಸ್ ಸರ್, ರೆಡಿ. ಟೊಮಾಟೊ ಹಾಕ್ತಾ ಇದೆ. ಒಂದು ಟೊಮೆಟೊ, ಬೇಯಿಸ್ಕೊಂಡಿರುವಂಥ ಈರುಳ್ಳಿಯ ಜೊತೆಗೆ ಮಸಾಲ ಪದಾರ್ಥಗಳನ್ನ ಹಾಕಿದೀವಿ, ಅದು ರುಬ್ತಾ ಇದೀವಿ. ರುಬ್ಬದರ ಜೊತೆಗೆ ಟೊಮೆಟೊ, ಹಸಿ ಟೊಮೆಟೊ. ಆಮೇಲೆ ಟೊಮಾಟೊ ಹಾಕ್ತೀವಿ. ಗೋಡಂಬಿ ಹಾಕ್ತಾ ಇದೆ ಸರ್. ಸ್ವಲ್ಪ ಗೋಡಂಬಿನ 3 ಸ್ಪೂನ್ ಗೋಡಂಬಿ ಹಾಕ್ತಾ ಇದೆ. 3 ಸ್ಪೂನ್ ಹಾಕಿ. ಓಕೆ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದೆ. ಸ್ವಲ್ಪ ಧನಿಯಾ ಪುಡಿ. ವೆರಿ ಗುಡ್. ಆಮೇಲೆ ಚೆನ್ನಾಗಿ ನೆನೀತಾ ಇದೆ ಚಿಕನ್ನು. ಹೌದು, ನಡೀಲಿ ಸರ್. ನೆಂದಿರ್ನ ಇಲ್ಲಿ ಬಿಟ್ರೆ ಮೊಸರು ರೆಡಿ ಇದೆ. ಎಸ್ ಸರ್. ಚೆನ್ನಾಗಿ ನೆಂದಿರ್ತಕ್ಕಂಥ ಈ ಚಿಕನ್ ಲೆಗ್ ಪೀಸು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಚಿಕನ್ ಲೆಗ್ ಮೊಗಲಾಯಿನ ಮಾಡೋಕ್ಕೋಸ್ಕರ ಬಂದಿದ್ದಾರೆ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟಿಂದ ಬಂದಿದ್ದಾರೆ ಕುಮಾರ್ ಅವರು. ಏನದು? ತುಪ್ಪ ಸರ್. ಹಾಕೊಳ್ಳಿ. ಎಣ್ಣೆ ಬೇಡವಾ? ಎಣ್ಣೆ ಬೇಡ ಸರ್. ತುಪ್ಪದಲ್ಲೇ ಮಾಡೋದಾ? ಸರ್. ಹಿಂಗೆ ಮಾಡಿ ಮಿಲಿಟ್ರಿ ಊಟ ಕತೆ ಮುಳುಗಿಸ್ಬಿಟ್ರಿ ನಮಗೆ. ಹಾಕಿ. ಆಹಾ, ತುಪ್ಪ ಹಾಕಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಆಗ್ಲಾ? ಹಾಕ್ರಿ ಧೈರ್ಯವಾಗಿ. 1 ಸ್ಪೂನ್ ಅಷ್ಟು. ಏನದು? ಬೆಳ್ಳುಳ್ಳಿ. ಇದು ಬೆಳ್ಳುಳ್ಳಿನ ಹಾಕಿ. ಬೆಳ್ಳುಳ್ಳಿ ಪೇಸ್ಟು ತುಪ್ಪದ ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿಯ ಪೇಸ್ಟು, ಪುದೀನ ಜೊತೆಗೆ ತುಪ್ಪ ಜೊತೆಗೆ ಪುದೀನ, ಶುಂಠಿ, ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಎಸ್ ಸರ್. ಸ್ವಲ್ಪ ಅರ್ಶಿನ. ಏನು ಬೇಕು? ಸ್ವಲ್ಪ ಅರ್ಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ಸರ್. ಆಮೇಲೆ 1 ಸ್ಪೂನು ಚಿಲ್ಲಿ ಪೌಡ್ರು. ಮೊಗಲಾಯ್ ಲೆಗ್ ಚಿಕನ್. ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್. ಗರಂ ಮಸಾಲ, ಚಿಲ್ಲಿ ಪೌಡ್ರು, ಸ್ವಲ್ಪ ಧನಿಯಾ ಪೌಡರು, ಅರ್ಧ ಸ್ಪೂನ್ ಧನಿಯಾ ಪೌಡ್ರು, ಪುದೀನ ಜೊತೆಗೆ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಎಸ್ ಸರ್. ನೆಕ್ಸ್ಟ್ ರುಬ್ಬಿರೋ ಮಸಾಲೆ. ರುಬ್ಬಿರ್ತಕ್ಕಂಥ ಅದ್ಭುತವಾದ ಅಂದರೆ ಬೇಯಿಸ್ಕೊಂಡು ರುಬ್ಬಿರ್ತಕ್ಕಂಥ ಮಸಾಲೆ. ಅದಕ್ಕೆ ಸ್ವಲ್ಪ ಟೊಮೆಟೊ ಸೇರಿಸ್ಕೊಂಡಿದ್ದೀವಿ.
ನೋಡಿ ಮೊಗಲಾಯಿ ಚಿಕನ್ ಅಂದರೆ ಆ ಗ್ರೇವಿ ಕಲರ್ ಹಿಂಗೆ ಬರಬೇಕು. ವೈಟ್ ಬೇಸ್ ಅದೆಲ್ಲನೂ, ಅದಕ್ಕೆ ರೆಡ್ಡು ಗಿಡ್ಡು ಗ್ರೀನ್ ಗಿನ್ನೆಲ್ಲ ಆಗಲ್ಲ, ವೈಟ್ ಬೇಸಲ್ಲಿ ಬರಬೇಕು ಮೊಗಲಾಯಿ ಅಂತ ಹೇಳಿದ್ರೆ. ಓಕೆ ಓಕೆ ಓಕೆ. ಅದು ಬೇಯಿಸಿರೋ ನೀರು, ಇದು ಈರುಳ್ಳಿ ಬೇಯಿಸ್ಕೊಂಡಿರೋ ನೀರು. ಈರುಳ್ಳಿ ಬೇಯಿಸಿರುವ ನೀರು. ಯಾವುದೇ ನೀರನ್ನು ವ್ಯರ್ಥ ಮಾಡಬೇಡಿ, ಸಮಯಕ್ಕೆ ಎಲ್ಲ ನೀರು ಉಪಯೋಗಕ್ಕೆ ಬರುತ್ತದೆ. ಎಸ್ ಸರ್, ಹಾಕಿ ಸರ್. ಆಮೇಲೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಹಾಕಿ. ಓಕೆ, ಒಳ್ಳೆ ಅದ್ಭುತವಾಗಿರುವಂಥ ಮಸಾಲ ತಯಾರಾಗ್ತಾ ಇದೆ. ಮಸಾಲ ತಯಾರಾಯಿತು ಕೂಡ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೆಕ್ಸ್ಟ್ ಏನು ಮಾಡೋಣ? ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಲೇಬೇಕಲ್ಲ. ಏನಕ್ಕೆ ಚೆನ್ನಾಗಿದೆ ಗ್ರೇವಿ ಇದು ಕುಮಾರ್? ರೋಟಿ, ನಾನು, ಕುಲ್ಚಾ, ಓಹೋ, ಚಪಾತಿ. ಮೊಘಲಾಯಿ ಸ್ಟೈಲು ನಾರ್ತ್ ಇಂಡಿಯನ್ ಡಿಶಸ್ ಇವೆಲ್ಲನೂ ಚೈನೀಸ್ ಅಲ್ಲ. ಈ ನಾರ್ತ್ ಇಂಡಿಯನ್ ಡಿಶಸ್ ಜೊತೆಗೆ ಈ ರೋಟಿ, ಕುಲ್ಚಾ, ಬಟರ್ ನಾನ್ ಎಲ್ಲ ತೊಗೊಂಬಿಟ್ರೆ ಅದ್ಭುತ ಒಳಗೋಗ್ತಾ ಇರುತ್ತೆ. ತಿನ್ನಕ್ಕೆ ನಾವು ರೆಡಿ ಇರಬೇಕಷ್ಟೇ. ನೀನೆ ಓಕೆ ಓಕೆ ಓಕೆ. ಉಪ್ಪಾಕಿ, ಕುದಿ ಬರೋಲ್ಗೆ ಉಪ್ಪು ಹಾಕ್ಬೇಕು ನೀವು. ಚಿಲ್ಲಿ ಪೌಡರ್ ಹಾಕ್ತಾ ಇದೆ ಸ್ವಲ್ಪ. ಹಾಕಿ ಸರ್. ರೆಡ್ ಚಿಲ್ಲಿ ಪೌಡರ್, ರವಿ ಅವರ ಚಿಲ್ಲಿ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಪೆಪ್ಪರ್. ಪೆಪ್ಪರ್ ಪೌಡ್ರು ಅದು ರವಿ ಅವ್ರದ್ದೇ ಬಿಡಿ, ಮಜಾ ಹೊಡ್ಕೊಳ್ಳಿ. ಓಕೆ, ಕುದಿಲ್ಲ ಒಂಚೂರು. ಕುದಿಲ್ಲ. ಓಕೆ ಸರ್. ಆಮೇಲೆ ಎಸ್ ಸರ್, ಹಾಕೋಬೋದು, ಹಾಕೊಳ್ಳಿ. ಏನೋ ಮೊಟ್ಟೆ ಹಾಕೋಬೇಕು ಅಂದ್ರಿ? ಮೊಟ್ಟೆ ಹಾಕ್ತಾ ಇದೆ ಸರ್. ಹಾಕಿ. ಒಂದು ಮೊಟ್ಟೆ ಹಾಕ್ತಾ ಇದೆ. ಹಾಕಿ 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 ಹಾಕಿ. ಓಹೋ, ಶಾಂತಿ ಆಗೋಯ್ತಲ್ಲ. ತಿರ್ಗಿಸ್ಬೇಕಾ ಹಂಗೆ ಬಿಡ್ಬೇಕಾ? ಇಲ್ಲ, ತಿನ್ನಿಸ್ಬೇಕು ಸರ್. ಗಟ್ಟಿ ಬರೋಕ್ಕೋಸ್ಕರನ, ರುಚಿ ಬರೋಕ್ಕೋಸ್ಕರನ, ಏನದು? ಇದು ರುಚಿಗೋಸ್ಕರ ಸರ್ ಇದು. ಹೌದಾ, ಮೊಟ್ಟೆ ಹಾಕೋದು? ಹೌದು. ವೆರಿ ಗುಡ್. ಇದು ನಿಮ್ಮ ಹೋಟ್ಲಲ್ಲಿ ಮೊಗಲಾಯಿ ರೆಡಿನಾ ಇದೆಯಾ? ಇದು ರೆಡಿ ಇದೆ ಸರ್. ಚಿಕನ್ ಲೆಗ್ ಮೊಗಲಾಯಿ ಸಿಗುತ್ತಾ? ಸಿಗುತ್ತೆ ಸರ್. ಇವಾಗ ನಾವು ಊರ ಕಡೆ ಮೊಟ್ಟೆ ಸಾರು ಅಂತ ಮಾಡ್ತಾ ಇದ್ದಾರೆ ಸರ್. ಅದೇ ಥರ ಇದು, ಅದೇ ಬೇಸು, ಅದಕ್ಕೆ ಚಿಕನ್ ಹಾಕ್ತೀವಿ ಇಲ್ಲಿ ಅಷ್ಟೇ. ಅಲ್ವೇ? ಹೌದು ಸರ್. ಹಾಕಿ ಸರ್. ಹಾಕೋಣ ಚಿಕನ್ನ? ಹಾಕಿ. ಬಿಡ್ಲಾ? ಬಿಡಿ ಬಿಡಿ ಬಿಡಿ. 1 2 3 4 5 6 7 8 9. ಕಟ್ಟ ಕಡೆಯ ಆಟದಲ್ಲಿ 9. ಆಹಾ ಹಾ ಹಾ ಹಾ. ಒಂದು ಪ್ಲೇಟ್ಗೆ ಎಷ್ಟು ಪೀಸ್ ಕೊಡ್ತೀರಾ ನಿಮ್ಮ ಹೋಟ್ಲಲ್ಲಿ ಮಿಸ್ಟರ್ ಕುಮಾರ್? ಇದು 2 ಪೀಸ್ ಸರ್, ಲೆಗ್ ಪೀಸ್. 2 ಪೀಸಾ? ಹೌದು. ವೆರಿ ಗುಡ್. 4 ಪ್ಲೇಟ್ ಇದೆ ಹೆಚ್ಚು ಕಡಿಮೆಯಲ್ಲಿ. ಹೌದು. 4.25 ಪ್ಲೇಟ್ ಇದೆ. ಎಸ್, ಹಾಫ್. ಓಕೆ, ಚಿಕನ್ ಲೆಗ್ ಮೊಗಲಾಯಿನ ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನದು? ಓಹೋ ಹೋ ಹೋ, ಏನಪ್ಪ ಇದು ಹೊಸದು? ಇದು ಹೋಟೆಲ್ ಸ್ಟೈಲ್ ಅಂದರೆ ಇದು. ಮಧ್ಯೆ ಸ್ವಲ್ಪ ಮೊಟ್ಟೆ. ಆಹಾ ಹಾ ಹಾ. 4 ಪ್ಲೇಟ್ ಲೆಕ್ಕನ ಇದು? ಸುರ್ಕೋಬೇಕಷ್ಟೆ. ಲಾವಾ ರಸ, ಫ್ರೆಶ್ ಕ್ರೀಮನ್ನು ಹಾಕಿದ್ದಾರೆ, ಬೇಯಿಸಿರ್ತಕ್ಕಂಥ ಮೊಟ್ಟೆನ ಹಾಕಿದ್ದಾರೆ, ಲೆಗ್ ಪೀಸ್ಗಳನ್ನ ತಗೊಂಡು ಅದ್ಭುತವಾಗಿರುವಂಥ ಒಂದು ಒಳ್ಳೆ ಮೊಗಲಾಯಿ ಸ್ಟೈಲಿಯ ಗ್ರೇವಿಯನ್ನು ಮಾಡಿಕೊಟ್ಟಿದ್ದಾರೆ ನ್ಯೂ ಪ್ರಶಾಂತ್ ಹೋಟ್ಲಿಂದ. ಫಸ್ಟು ಏನಾದ್ರು ಅಲ್ಲಿ ನೋಡೋಕ್ಕೆ ಅಂದವಾಗಿರ್ಬೇಕಂತೆ. ಲುಕ್ ಆ್ಯಂಡ್ ಫೀಲ್ ಅಂತ ಕರಿತೀವಿ ನಾವು.
ಫಸ್ಟು ನೋಡೋಕ್ಕೆ ಚೆಂದಾಗಿತ್ತು ಅಂತ ಹೇಳಿದ್ರೆ ಒಂದು 50% ಚೆನ್ನಾಗಿದೆ ಡಿಸೈಡ್ ಮಾಡ್ಬಿಡ್ತೀವಿ. ಆಮೇಲೆ ತಿಂದ್ಮೇಲೆ ಮಿಕ್ಕಿ ಡಿಸೈಡ್ ಮಾಡ್ತೀವಿ. ನೀವು ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಚಿಕನ್ ಲೆಗ್ ಮೊಗಲಾಯಿನ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ, ಚೆನ್ನಾಗಿದೆ. ಅವ್ರನ್ನೆಲ್ಲ ಕರೆಯೋಣ. ಬನ್ನಿ 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 ಬನ್ನಿ. ಯಾರು ಬಂದಿದ್ದಾರೆ ಇವತ್ತು ಇವನು ಬಂದಿದೆ ಸರ್, ನಮ್ಮ ಯಾರು? ದಿಲೀಪ್ ಅವ್ರು ಬಂದಿದ್ದೀರಾ? ದಿಲೀಪ್ ಬನ್ರಿ. ದಿಲೀಪ್ ಬನ್ರಿ. ಎಲ್ಲ ಹೋಟ್ಲ್ ಮ್ಯಾನೇಜರು ಬಂದಿದ್ರು. ಎಲ್ಲ ಹೋಟೆಲ್ ಮ್ಯಾನೇಜರ್ಗಳು ನೀವು 3 ಹೋಟ್ಲ್ ಮ್ಯಾನೇಜರ್ ಬಂದಿದ್ದಾರೆ. ನಮಸ್ಕಾರ, ನಿಮ್ಮ ಹೆಸರು? ದಿಲೀಪ್ ಅಂತ ಹೇಳಿ ಸರ್. ದಿಲೀಪ್ ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ಇಬ್ಬರೇ ಬಂದಿರೋದಾ? ಕೂತ್ಕೊಳ್ಳಿ ಸರ್. ಮತ್ತೆ ನೋಡಿ, ಸಿಕ್ಕಾಪಟ್ಟೆ ಸಖತ್ತಾಗಿ ಡಿಶ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಚಿಕನ್ ಲೆಗ್ ಮೊಗಲಾಯಿನ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್, ಖಂಡಿತ. ಮೂರ್ತಿ, ತಟ್ಟೆ ತಗೊಂಬರ ಇಲ್ಲಿ. ಒಂದು ಅರ್ಧ ಚಪಾತಿ ತಗೊಂಬರಲ್ಲ. ಚಪಾತಿ ಎಲ್ಲ ಕಣ, ಈಗ ತಂದೂರು ರೊಟ್ಟಿ ಇರ್ಬೇಕಂಡ್ರಲ್ಲೇ. ನಮ್ಮ ಹೋಟ್ಲಲ್ಲಿ ತಂದೂರು ರೊಟ್ಟಿ ಮಾಡಲ್ಲಪ್ಪ, ಅದೇ ಕಷ್ಟ ಆಗಿರೋದು ನಮಗೆ. ನಾನು ಮಾಡ್ತೀನಿ ನಾಳೆ ಏನ್ಡಾ ತಂದೂರಿ ರೊಟ್ಟಿ. ಏಯ್ ಮಗ, ತಮಾಷೆ ಮಾಡೋಕ್ಕೊಂದು ಟೈಮ್ ಗೀಮ್ ಬೇಡವೇನಾ ಸರ್? ಏನೋ ಮಾಡ್ತೀನಿ ಅಂದಾಗ ಖುಷಿ, ಎಂಕರೇಜ್ ಕೊಡ್ಬೇಕು ಸರ್. ಏನು ಎಂಕರೇಜ್ ಕೊಡ್ತೀರಾ? ಮಾಡ್ಲಿ ಅಂತ. ಸಾಯ್ತಪ್ಪ ನಾಳೆ ಮಾಡಪ್ಪ ಅಂತ ಹೇಳ್ಬೇಕು. ತಂದೂರ್ನ ಫಸ್ಟ್ ತಿಂದವನ ಕೇಳಿ, ಅವನು ಮಾಡೋದಲ್ಲಿಂದ ಬಂತು ನೋಡಿ. ಏನೋ ನೀನ್ ತಂದೂರು ನೀನೇ ಮಾಡ್ತೀಯನೋ? ಅವರು ನಿಮ್ನ ಕೆಲಸ ತೊಗೊಂಡ್ಬಿಡ್ತಿಂದ ಭಯ ಅವನಿಗೆ. ಹೋಗ, ನೀನೇ ಮಾಡ್ಕೋಗ. ಓಕೆ, ತುಂಬ ಸಖತ್ತಾಗಿದೆ ಸರ್. ಟೇಸ್ಟ್ ಮಾಡಿ ಹಾಕೊಳ್ಳಿ. ನಾನೊಂದು ಟೇಸ್ಟ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ. ಕುಮಾರ್ ಅವ್ರು ಚೆನ್ನಾಗಿ ಮಾಡಿರ್ತಾರೆ. ಅವ್ರದ್ದು ಹೇಳೋದೇನಿದೆ ಅಲ್ಲಿ, ಖಾರನೇ ಇಲ್ಲ, ಮೈಲ್ಡ್ ಖಾರ. ಇದು ನಾಟಿ ಸ್ಟೈಲ್ ಹೋಟೆಲ್ ತಿಂದಂಗಿಲ್ಲ, ಯಾವುದೋ ಮಲ್ಟಿ ಕ್ಯೂಸನ್ ಹೋಟೆಲ್ಗಳಲ್ಲಿ ತಿಂದಂಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಕುಮಾರ್ ಖಾರನೇ ಇಲ್ಲ. ಮಕ್ಕಳಿಗೆ ಅವ್ರಿಗೆಲ್ಲ ಅದ್ಭುತವಾದವು. ನಾಟಿ ಸ್ಟೈಲ್ ಹೋಟ್ಲಿಗೆ ಬಂದವ್ರಿಗೆ ಸ್ವಲ್ಪ ನಿರಾಸೆ ಆಗುತ್ತೆ, ಖಾರ ಕಮ್ಮಿ ಇದೆ ಅಂತ. ಅವ್ರ ಮಕ್ಳಿಗೆ ಕೊಡಿಸ್ಬಿಟ್ಟು ಅವರು ತಲೆ ಮಾಂಸ ತಿಂತಾ ಇರಬೇಕು. ಈಗ ಮಕ್ಳಿಗೋಸ್ಕರನೇ ಪ್ರಿಪೇರ್ ಮಾಡಿರೋ ಸರ್. ಫ್ಯಾಮಿಲಿ ರೆಸ್ಟೋರೆಂಟ್ ಬರೀ ಅವರೇ ತಿಂತಾರೆ, ದೊಡ್ಡವರೇ ತಿಂತಾ ಇರ್ತಾರೆ. ಮಕ್ಕಳಿಗೆ ಖಾರ ಕಮ್ಮಿ ಇರಬೇಕಲ್ಲ, ಸ್ವಲ್ಪ ಸ್ವೀಟ್ನೆಸ್ ಇರಬೇಕು ಅಂತ ಈ ಥರ ಮಾಡಿರೋ ಸರ್. ಹಾಕೊಳ್ರಿ. ಯಾಕ್ರಿ ತಿನ್ರಿ ನೀವ್ರಿ, ನಾನು ತಿಂತಲ್ವೇನ್ರಿ ನಿಮ್ಮ ಜೊತೆಗೆ? ಸಖತ್ತಾಗಿದೆ. ಶ್ರದ್ಧೆ ಎಲ್ಲಿರುತ್ತೋ ಅಲ್ಲಿ ಕೆಲಸ ಚೆನ್ನಾಗುತ್ತೆ. ಸಖತ್ತಾಗಿದೆ, ಅದ್ಭುತವಾಗಿದೆ. ಫೋನ್ ನಂಬರ್ ಹೇಳಿ ಗುರು ನೀವು. ಜಯನಗರ ಬ್ರಾಂಚ್ 9980 99 5858. ನೀನೇ ಫೋನ್ ತೆಗಿದ್ಯಾ? ಹೌದು ಸರ್, ನಾವೇ ಫೋನ್ ತೆಗ್ದ್ರೆ ಫೋನ್ ನನಗೆ ಬರ್ತದೆ. ಆಮೇಲೆ ಫೋನ್ ಎತ್ತೆ ಖಂಡಿತ ರಿಸೀವ್ ಮಾಡ್ತೀವಿ ಸರ್. ವಿತಿನ್ 3 ಕಿಲೋಮೀಟರ್ಸ್ ಫ್ರೀ ಹೋಮ್ ಡೆಲಿವರಿ ಇದೆ ನಿಮಗೆ. ಕುಮಾರ್ ಹೊಡೀರಿ, ತಿಂದು ಖಾಲಿ ಮಾಡ್ತೀನಿ. ಆಯ್ತು ಸರ್. ನೀವು ಹೊಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಭಾಳ ಖುಷಿ ಆಯಿತು ಬಂದಿದ್ದು, ಒಳ್ಳೆ ರುಚಿ ತೋರಿಸಿದ್ದು. ನಮಗೇನೋ ಇದು ನೋಡ್ತಾ ಇದ್ರೆ ಎದ್ದೋಕೆ ಮನಸ್ಸಾಗ್ತಾ ಇಲ್ಲ. ಖಾಲಿ ಮಾಡೇ ಬರ್ತೀನಿ ನಾನು. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅದ್ಭುತವಾಗಿರುವಂಥ ಗ್ರೇವಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಚಿಕನ್ ತೊಗೊಂಬನ್ನಿ, ಲೆಗ್ ಪೀಸ್ ತೊಗೊಂಬನ್ನಿ. ಈಗಲೇ ಒಳ್ಳೆ ಮೊಗಲಾಯಿ ಮಸಾಲೆಗಳನ್ನ ಹಾಕಿ ಇದೇ ಥರನೇ ಮಾಡ್ಕೊಳ್ಳಿ. ಚಿಕನ್ ಲೆಗ್ ಮೊಗಲಾಯಿ ಮಾಡುವ ವಿಧಾನ: ಒಂದು ಪ್ಲೇಟಿಗೆ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಉಪ್ಪು, ಮೊಟ್ಟೆ, ಕಾರ್ನ್ಫ್ಲೋರ್, ಫುಡ್ ಕಲರ್, ಹಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಸಿ ಚಿಕನ್ ಲೆಗ್ ಪೀಸ್ ಹಾಕಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನೆನೆಯಲು ಬಿಡಿ. ನಂತರ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ನೀರು, ಏಲಕ್ಕಿ, ಲವಂಗ, ಚಕ್ಕೆ, ಸೋಂಪು, ಅರಿಶಿನ, ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸಿ ಸೋಸಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಹಸಿ ಟೊಮೊಟೊ, ಗೋಡಂಬಿ, ಧನಿಯಾ ಪುಡಿ, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಪ್ಯಾನಿಗೆ ತುಪ್ಪ, ಪುದೀನ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ರುಬ್ಬಿದ ಮಸಾಲ, ಈರುಳ್ಳಿ ಬೇಯಿಸಿದ ನೀರು, ಉಳಿದ ಮಸಾಲ ನೀರು, ಉಪ್ಪು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಎಣ್ಣೆಯಲ್ಲಿ ಕರಿದ ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸಿ ಮಿಕ್ಸ್ ಮಾಡಿ ಮೇಲೆ ಬೇಯಿಸಿದ ಮೊಟ್ಟೆ, ಫ್ರೆಶ್ ಕ್ರೀಮ್, ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಲೆಗ್ ಮೊಗಲಾಯಿ ನಿಮ್ಮನೆಲ್ಲೂ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಾವು ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಬನ್ನಿ. ತಮ್ಮ ಹೆಸರು ಗೊತ್ತಾಗಿಲ್ಲ? ಶ್ರೀಕಲಾ ಗಣೇಶ್ ಅಂತ. ಶ್ರೀಕಲಾ ಗಣೇಶ್ ಅವರೇ ಬನ್ರಿ. ಗಣೇಶ್ ಅವ್ರು ಏನ್ರಿ ಮಾಡ್ತಾರೆ? ಶ್ರೀಕಲಾ ಅವರೇ. ಗಣೇಶ್ ಅವರು ಟೈಟನ್ ಅಲ್ಲಿ ಇದ್ದು ರೀಸೆಂಟ್ ಆಗಿ VRS ತಕೊಂಡ್ರು. ಓಕೆ. ಟೈಟನ್ ಅಲ್ಲಿ ಕಮರ್ಷಿಯಲ್ ಮ್ಯಾನೇಜರ್ ಆಗಿದ್ರು ನ್ಯಾಷನಲ್. ಓಕೆ. ಟೈಟನ್ ಇಂಡಸ್ಟ್ರೀಸ್. ಓಕೆ.
ಇವಾಗ ಫ್ರಾಂಚೈಸ್ ತಗೊಂಡು ಒಂದು ಟೈಟನ್ ಐ ಪ್ಲೇಸ್ ಅಂತ ಆರ್ ಟಿ ನಗರದಲ್ಲಿ ಯಾಕಪ್ಪ ಅಷ್ಟು ಬೇಗ ವಾಲಂಟ್ರಿ ತಗೊಂಡ್ರು? ಬಿಸ್ನೆಸ್ ಗಿಳಿಯೋಣ ಅಂತ ಹೇಳಿ. ಸಾಕು, ಎಷ್ಟು ದಿನ ಬೇರೆಯವ್ರಿಗೆ ಕೆಲಸ ಮಾಡೋದು, ನಮಗೂ ಸ್ವಲ್ಪ ಕೆಲಸ correct. ಮಾಡ್ಕೊಂಡ ಲೈಫಲ್ಲಿ ಅಂತ ನೀವು ಐಡಿಯಾ ಕೊಟ್ರಾ? ನಾನು ಟೀಚ್ ಮಾಡ್ತಿದ್ದವಳು ನಿಮ್ಮನ್ನು ಬಿಡಿಸ್ಬಿಟ್ರ ಕೆಲಸನ? ನಾನು 6 ಇಯರ್ಸ್ ಮೊದಲೇ ಬಿಟ್ಬಿಟ್ಟಿದ್ದೇನೆ. 13 ಇಯರ್ಸ್ ಟೀಚರ್ ಆಗಿ ಕೆಲಸ ಮಾಡಿದ್ದೇನೆ. ಓಕೆ ಟೀಚರ್, ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? CMR NPS ಅಲ್ಲಿ ಕಲ್ಯಾಣ ನಗರ NPS ಅಲ್ಲಿ ಹಾ. ವೆರಿ ಗುಡ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರಿ ಅಡುಗೆನ? ಬಜ್ಜಿ ಚಿಲ್ಲಿ ಚಿಕನ್ ಅಂತ ಮಾಡ್ತೀನಿ. ಏನು ಬಜ್ಜಿ ಯಾವಾಗ್ಲೂ ನೀವು ಬಜ್ಜಿ ಮಾಡಿ ಪೋಡಿ ಮಾಡಿ ನೋಡಿ ಗೊತ್ತಲ್ಲ ಇದು. ಮಂಗಳೂರವ್ರಾ ನೀವು? ನಾವು ಮಂಗಳೂರವರು. ಆಯ್ತು, ಮುಗ್ದೋಯ್ತು ಕತೆ. ಹೇಳಿ ಹೇಳಿ ಹೇಳಿ. ಇದನ್ನ ಮಂಗಳೂರವರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೇವೆ. ಮತ್ತೇನು ಮಂಗಳೂರು ಹೆಸರು ಹೇಳಂಗಿಲ್ಲ, ನೀವೆಲ್ಲ ಏನಿದ್ರು ಬೆಂಗಳೂರು ಹೆಸರು ಹೇಳ್ಬೇಕು ನೀವು. ಕರೆಕ್ಟ್. ಬಜ್ಜಿ, ಚಿಕನ್ ಬಜ್ಜಿ ಮಾಡ್ತಾ ಇದ್ದೀರಾ? ಚಿಕನ್ ಬಜ್ಜಿ ಮಾಡ್ತಿದ್ದೇನೆ. ಬಜ್ಜಿ ಚಿಲ್ಲಿಯನ್ನ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಏನಾರ ಮಾಡ್ಕೊಳ್ಳಿ, ನಾನು ನೋಡ್ತೀನಿ ಮಾಡಕ್ಕೆ ಏನೇನು ತಂದಿದ್ರೆ ಹೇಳಿ. ಬಜ್ಜಿ ಚಿಲ್ಲಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬಜ್ಜಿ ಮೆಣಸಿನಕಾಯಿ, ವೆನಿಗರ್, ಹಸಿ ಮೆಣಸಿನಕಾಯಿ, ಅರಿಶಿನ, ಉಪ್ಪು, ಎಣ್ಣೆ. ಫಸ್ಟಿಗೆ ಇದನ್ನ ನನಗೆ ಮಿಕ್ಸಿನಲ್ಲಿ ಹಾಕಿ ಪೇಸ್ಟ್ ಮಾಡಬೇಕು. ಮಾಡಿ. ಬಜ್ಜಿ ಚಿಲ್ಲಿ. ಓಕೆ ಓಕೆ. ಬಜ್ಜಿ ಚಿಲ್ಲಿ ರುಬ್ಕೊಳ್ತಾ ಇದ್ದೀರಾ? ಕ್ಲೀನ್ ಮಾಡಿ ರುಬ್ಬೋದು. ಹೌದು, ಕ್ಲೀನ್ ಮಾಡಿ ಕಟ್ ಮಾಡಿ ಇವಾಗ ಕ್ಲೀನ್ ಮಾಡಿ ಅಂದ್ರೆ ಏನಿರುತ್ತೆ ಮೆಣಸಿನ್ಕಾಯಿ ಕ್ಲೀನ್ ಮಾಡಕ್ಕೆ? ಎಲ್ಲದನ್ನು ಕ್ಲೀನ್ ಮಾಡಬೇಕಲ್ಲ. ಓಕೆ, ಏನದು? ವಿನಿಗರ್ ಹಾಕಿ. 1 2 ಓ 3 ಓ ಟೀಚರ್. 4 ಓಕೆ ಟೀಚರ್. 5 ಎಕ್ಸ್ ಟೀಚರ್. ಓಕೆ, ವಿನಿಗರ್ ಹಾಕೊಂಡಿದ್ದಾರೆ. ಒಂದು 5 ಸ್ಪೂನ್ ಅಷ್ಟು ವಿನಿಗರು. ಬಜ್ಜಿ ಮೆಣಸಿನಕಾಯಿಯನ್ನ ರುಬ್ಕೊಳ್ತಾ ಇದ್ದಾರೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದಾರೆ. ಏನ್ ಕೊಡ್ಲಿ ನಿಮ್ಗೆ? ನನಗೊಂದು ಪಾತ್ರೆ ಬೇಕು ಯಾಕೋ? ಮಿಕ್ಸ್ ಮಾಡಿ ಇಡ್ಲಿಕ್ಕೆ. ಮಿಕ್ಸ್ ಮಾಡಿ ಇಡ್ಲಿಕ್ಕೆ ಪಾತ್ರೆ ಬೇಕಾ? ಸಾಕಾಗತ್ತಾ? ಇದು ಆಗುತ್ತೆ. ಹಾಫ್ ಎನ್ ಅವರ್ ಮ್ಯಾರಿನೇಟ್ ಮಾಡಿ ಇಡಬೇಕು. ಆಯ್ತು, ಇವತ್ತು ಇಟ್ಬಿಡಿ, ನಾಳೆ ಬಂದು ಮಾಡ್ಬಿಟ್ಟೋಗಿ. ಯಾವ ಊರ್ ಬಜ್ಜಿನೋ ಏನ್ ಕತೆನೋ ದೇವ್ರಿಗೆ ಗೊತ್ತು. ಹಾಕಿ. ತಿಂದ ಮೇಲೆ ಹೇಳ್ಬೇಕು. ಹೌದು ಮೇಡಮ್, ತಿನ್ಮೇಲೆ ಹೇಳೋದು, ಅದಕ್ಕೆ ಸುಮ್ಮನಿದ್ದೀನಿ ಇವಾಗ. ಎಣ್ಣೆಯಲ್ಲಿ ಕರಿಯೋ ಬಜ್ಜಿನ ಏನು? ಇದು ಎಣ್ಣೆ ಕರಿಯೋ ಬಜ್ಜಿಯನ್ನ ಮಾಡಿಫಿಕೇಶನ್ ಮಾಡಿ ಚಿಕನ್ ಅಲ್ಲಿ ಮಾಡೋದು. ಅಲ್ಲ, ಎಣ್ಣೆಯಲ್ಲಿ ಕರಿಯಲ್ವಾ? ಎಣ್ಣೆಲಿ ಕರಿಯೋಕಿಲ್ಲ ಇದನ್ನ. ಮತ್ತೆ ಹಂಗೆ ತಿನ್ನದ? ಹಂಗೇನೆ ಸಿಮ್ ಅಲ್ಲಿ ಬೇಯಿಸಿದ ಮೇಲೆ ತಿನ್ನೋದು. ಓ, ಇದಕ್ಕೆ ಬಜ್ಜಿ ಅಂತ ಕರೆಯೋದು ನಿಮ್ಮ ಭಾಷೆ? ಇವಾಗ ರತಿ ದೇವಿಯವರೇ ನೋಡಿ, ಎಷ್ಟು ತರ ಅಡಿಗೆ ಮಾಡಿಸಿದೀವಿ. ನಿಮ್ಮ ಮಗಳು ಮಾಡ್ತಾರೋ ಅಡಿಗೆ ನೋಡಿ. ನಿಮ್ಮ ಅಮ್ಮನಿಗೆ ಹೇಳಿದೀನಿ ಬಿಡಿ, ಗೊತ್ತಾಯ್ತು ಅವ್ರಿಗೆ. ಖುಷಿ ಆದಿತ್ತು. ಎಸ್. ಎಂತ ಇದು? ಸ್ವಲ್ಪ ಅರ್ಶಿನ ಪುಡಿನಾ? ಅರಿಶಿನ ಪುಡಿ ಚಿಕನ್ನಿಗೆ ಯಾವಾಗ್ಲೂ ಹಾಕ್ಬೇಕು. ಮೊದಲೇ ಹಾಕಿಡ್ಬೇಕಾಗಿತ್ತು ನೀವು. ನೆನ್ಸಿಡ್ಕೋಬೇಕು, ಉಪ್ಪು ಮತ್ತೆ ಅರಿಶಿನವನ್ನ ಹಾಕಿ. ಬಜ್ಜಿ ಮೆಣಸಿನಕಾಯಿನ ತಗೊಂಡು ಅದಕ್ಕೆ ವಿನಿಗರ್ ಅನ್ನ ಹಾಕಿ ಮಿಕ್ಸಿಲಿ ಮಾಡಿಕೊಂಡು ಪೇಸ್ಟ್ ಮಾಡಿ ಚಿಕನ್ನ ಕಲಸಿ ಇಡ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡಿದೀವಿ. ಓಕೆನಾ ಮೇಡಮ್? ಮಿನಿಮಮ್ ಹಾಫ್ ಎನ್ ಅವರ್ ಮ್ಯಾರಿನೇಟ್ ಮಾಡಿ ಇಡಬೇಕು. ಅಲ್ಲ, ಇದನ್ನೇನು ಮಾಡೋದು ನೆಕ್ಸ್ಟ್ ಹೇಳಿ ನನಗೆ. ನಮಗೆ ಎಷ್ಟು ಬೇಕು ಅಷ್ಟನ್ನು ಯಾವ ಬೇಕಿದ್ದಾಗ ಫಸ್ಟ್ ಹಾಫ್ ಕೆಜಿಗೆ 5 ಟೀ ಸ್ಪೂನ್ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಸ್ವಲ್ಪ ಹುಳಿ ಬೇಕು ಅಂತ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದು ಬಜ್ಜಿ ತರ ತಿನ್ನದಾ ಅಥವಾ ಅನ್ನದ ಜೊತೆ ನೆಂಚ್ಕೊಂಡು ಏನ ತಿನ್ನದಾ? ಇದು ಚಪಾತಿ ಜೊತೆ ತಿನ್ಬೋದು. ಬಜ್ಜಿನ? ಮಂಗಳೂರವರು ನೀರ್ ದೋಸೆ ಜೊತೆ. ಇದು ಗ್ರೇವಿ ಬರುತ್ತೆ, ಸೆಮಿ ಗ್ರೇವಿ. ಆದ್ರೆ ಹೆಸರು ಮಾತ್ರ ಬಜ್ಜಿ. ಬಟ್ ಇದು ಸ್ಟಾರ್ಟರ್ ಆಕ್ಚುಲಿ. ರೀ, ಏನಾರ ಒಂದ್ ಹೇಳ್ರಿ. ಇದು ಸ್ಟಾರ್ಟರು, ಆದ್ರೆ ಇದನ್ನ ದೋಸೆ ಜೊತೆ ತಿನ್ಬೋದು. ಓಕೆ, ಆದ್ರೆ ಇದು ಸ್ಟಾರ್ಟರು. ಇದು ಸ್ಟಾರ್ಟರ್ ಸೆಮಿ ಡ್ರೈ. ಇದು ಕಂಪ್ಲೀಟ್ ಡ್ರೈ ಅದು ಅಲ್ಲ. ಬಜ್ಜಿ ಇದು? ಅದು ಬಜ್ಜಿನಲ್ಲೇ ಮಾಡೋದು. ಅಪ್ಪ, ತಲೆ ನೋವ್ತಾ ಇದೆ ಮೇಡಮ್ ನನಗೆ. ಓಕೆ, ಶುರು ಮಾಡೋದಾ? ಹಾ, ಏನ್ ಮಾಡೋಣ ಈಗ? ಗ್ಯಾಸ್ ಆನ್ ಮಾಡೋದು. ಅದು ಆನ್ ಮಾಡ್ತೀವಿ. ಮುಂದಕ್ಕೆ ಮುಂದಕ್ಕೆ ಈಗ ವೆಸಲ್ ಇಡ್ಬೇಕು ಅದ್ರ ಮೇಲೆ. ವೆಸಲ್ ಏನಿದೆ ಇಡ್ರಿ. ಇದೆ ಪಾತ್ರೆನೇ ಇದೆ, ವೆಸಲ್. ಓಕೆ, ಎಸ್ ಸರ್. ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಆಯಿಲ್ ಬಿಸಿ ಆದ ಕೂಡಲೇ ಈ ಉಳ್ದಿದೆಯಲ್ಲ ಬಜ್ಜಿ ಪೇಸ್ಟ್ ಅದನ್ನ ಹಾಕೋದು ಇದಕ್ಕೆ. ಬಜ್ಜಿ ಮೆಣಸಿನಕಾಯಿನ ರುಬ್ಬಿ ಹಾಕೊಳ್ತಾ ಇದೀವಿ. ಬಜ್ಜಿ ಮೆಣಸಿನಕಾಯಿನ ರುಬ್ಬಿ ಹಾಕೊಳ್ಳಿ. ಏನದು ಹೇಳಿ ನೋಡೋಣ, ಏನ್ರಿ ಇದು? ಬಜ್ಜಿ ಮೆಣಸಿನಕಾಯಿ ಪೇಸ್ಟ್. ಮೆಣಸಿನಕಾಯಿಯ ಪೇಸ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗಲೇ ಸ್ವಲ್ಪ ಕಟ್ ಮಾಡಿದ ಸ್ಲಿಟ್ ಮಾಡಿದ ಗ್ರೀನ್ ಚಿಲ್ಲೀಸ್ ಇದೆಲ್ಲ ಅದನ್ನ ಹಾಕ್ಬೇಕು. ಹುಳಿ ಹೊಡಿತಾ ಇದೆ. ಹೊಡಿಬೇಕು, ಚಿಕನ್ಗೂ ಹಾಕ್ಬೇಕಲ್ಲ ಹುಳಿ. ಓಕೆ, ಇವಾಗ ನೀವು ಸ್ವಲ್ಪ ಖಾರ ಬೇಕಲ್ಲ ನಿಮಗೆ. ಅಯ್ಯೋ ನನಗೇನು ಖಾರ ಬೇಡಮ್ಮ.
ಬೇಡ. ಎಲ್ಲ ಹಿಂಗೆ ತಪ್ಪು ಕಲ್ಪನೆ. ಆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿ ಸಾಕು. ಹಾ. ನನಗೇನು ಎಕ್ಸ್ಟ್ರಾ ಖಾರ ಅಲ್ಲ, ನಾನು ನೋಡುವಾಗ ನಿಮ್ಗೆ ಸ್ವಲ್ಪ ಖಾರ ಇದ್ರೆ ಇಷ್ಟ ಅಂತ ಗೊತ್ತಾಗತ್ತೆ. ಹಾಕೊಡ್ರಿ. ಹಾ. ಹಾಕಿರಿ, ಎಷ್ಟು ಹಾಕ್ತೀರಿ ಹಾಕ್ರಿ. 1 2 3 ವಿತ್ ದಂಟು, ಇದ್ರದ್ದು ದಂಟಿನ ಒಟ್ಟಿಗೆ ಸ್ಲಿಟ್ ಮಾಡಿದ ಚಿಲ್ಲೀಸ್. ಓಕೆ. ಇಡೀ ಮೆಣಸಲ್ಲ, ಇದ್ರಲ್ಲಿ ಸ್ಲಿಟ್ ಉಂಟು, ಒಳಗೆ ಒಂದು ಕಟ್ಟು ಉಂಟು ಇದರಲ್ಲಿ. ಹೆಂಗೆ ಹೆಂಗೆ ಉಂಟು ತೋರಿಸಿ ಉಂಟು ನಮ್ಗೆ ಸ್ವಲ್ಪ. ಅಂದ್ರೆ ಒಂದು ಮೆಣಸಿನ್ಕಾಯಿನ ತಗೊಳ್ಳಿ, ದಂಟಲ್ಲ ತೊಟ್ಟು ರೀ, ದಂಟ್ ಅಂತಿಲ್ರಿ. ತೊಟ್ಟು ದಂಟಲ್ಲ, ತೊಟ್ಟು ನೋಡಿ ಈ ತರ ಕಟ್ ಮಾಡಿ ಒಂದು ಕಟ್ಟನ್ನ ಮಾಡ್ಕೊಂಡು ಹಾಕಿರೋದು. ಇದು ಖಾರಕ್ಕೆ, ಅದು ರುಚಿಗೆ ಅಲ್ವೇನ್ರಿ? ಬಟ್ ಇದೆರಡು ಮಿಕ್ಸ್ ಆದ್ರೆ ಇದರ ಖಾರ ಅದರ ರುಚಿ ಮಿಕ್ಸ್ ಆದ್ರೆ ಎಕ್ಸ್ಟ್ರಾ ರುಚಿ ಆಗತ್ತೆ. ಆಗತ್ತೆ. ನೋಡೋಣ, ನೀವು ತಿಂದು ನೀವು ಹೇಳ್ಬೇಕು ಆಮೇಲೆ ತಾನೇ ನಮಗೆ. ಗೊತ್ತಾಗುತ್ತೆ. ಅಷ್ಟೇ. ಹಾಕಿ. ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳ್ಕೊಂಡಿದ್ದಾರೆ, ತೊಟ್ಟಿನ ಸಮೇತ ಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಎಸ್, ನೆಕ್ಸ್ಟ್. ಸ್ವಲ್ಪ ಬೆಂಕಿ ದೊಡ್ಡ ಮಾಡುವ. ಬೆಂಕಿ ದೊಡ್ಡದು ಮಾಡ್ತೀನಿ ಅಂದ್ರೆ ಬೇಡ ಅಂತೀರಿ? ಸೊ ಜಾಸ್ತಿ ಬೇಡ ಅಂತ ಹೇಳಿ. ಎಂತ ಮರೆ ಪಿರಿ ಪಿರಿ ನಿಮ್ದು, ನಮ್ಮ ಕೈಲಾಗೋದಿಲ್ಲ ಬಿಡಿ. ನೀವು ಮಂಗಳೂರಿಗೆ ಬರ್ತಾ ಇರ್ತೀರಿ? ಹ್ಞೂ ಮೇಡಮ್, ನೆನ್ನೆ ಮಂಗಳೂರಲ್ಲೇ ಇದ್ದೆ. ಹೌದಾ? ಚಿಲ್ಲಿಯ ಬಜ್ಜಿಯಲ್ಲಿ ನೆನೆಸ್ಕೊಂಡಿರ್ತಕ್ಕಂತಹ ಚಿಕನ್ ಅನ್ನ ತಿರ್ಗಾ ಈ ಮಸಾಲಕ್ಕೆ ಹಾಕ್ತಾ ಇದೀವಿ. ಸಿಮ್ಮಲ್ಲಿ ಮಾಡ್ಬೇಕಾಗಿನ ಸರಿ ಇದೆಯಾ? ಸಾಕಾಯ್ತು ಹುಷಣ? ಖಾರ ಬೇಕಾಗುತ್ತೆ. ಖಾರ ಬೇಕಾ? ನಾನು ಹೇಳ್ದೆ ತಾನೇ ಖಾರ ಸಾಲಲ್ಲ ಅಂತ. ನಿಮಗೆ ಖಾರ ಬೇಕಲ್ಲ? ನನಗೆ ಖಾರ ಅಲ್ಲ ರೀ, ನಿಮ್ಮ ಚಿಕನಿಗೆ ಬೇಕ್ರಿ ಖಾರ. ಸಿಮ್ ಮಾಡಿ ಇನ್ನ ಸಿಮ್ ಬೇಕಾ? ಸಿಮ್ಮಲ್ಲಿ ಬಾಯಿ ಮುಚ್ಚಿ. ಬಾಯಿ ಮುಚ್ಚಿ, ಸಿಮ್ಮಲ್ಲಿ ಬಾಯಿ ಮುಚ್ಚಿ ಬೇಯಿಸುವುದು. ಓಕೆ, ಆಗಿದ್ಯಾ ಆಗಿದ್ಯಾ ಆಗಿದ್ಯಾ? ಆಫ್ ಮಾಡ್ಲಾ? ಆಫ್ ಮಾಡಿಬಿಡಿ. ಆಯ್ತಾ? ಏನಿದು? ಇದು ಎಷ್ಟು ಹೇಳ್ಬಿಡಿ ಒಂದ್ಸರಿ. ಬಜ್ಜಿ ಚಿಲ್ಲಿ ಚಿಕನ್. ಅಯ್ಯೋ, ಬಜ್ಜಿ ಚಿಲ್ಲಿ ಚಿಕನ್ ಅಂದ್ರೆ ಬಜ್ಜಿಗೆ ಉಪಯೋಗಿಸುವ ಚಿಲ್ಲಿಯಲ್ಲಿ ಮಾಡಿರ್ತಕ್ಕಂತಹ ಚಿಲ್ಲಿ ಚಿಕನ್ನು. ಈ ಬಜ್ಜಿ ಚಿಲ್ಲಿ ಚಿಕನ್ ಬಜ್ಜಿ ನಾವೇನು ಬಜ್ಜಿ ಒಳಗೆ ಇದನ್ನ ಹಾಕ್ತಾರ, ಇದ್ರೊಳಗೆ ಬಜ್ಜಿ ಸೇರಿಸ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಎಲ್ಲ ಗೊತ್ತಾಯ್ತು ಇದು ಆ ಥರ ಸೀನ್ಗಳೆಲ್ಲ ಇಲ್ಲ ಅಂತ. ಎಸ್ ಮೇಡಮ್, ಡಿಶ್ ಔಟ್ ಮಾಡ್ಕೊಡಿ. ರೆಡಿ ಆಗಿದೆಯಾ? ರೆಡಿ. ಸಿಮ್ಮಲ್ಲೇ ಬೇಯಿಸ್ಬೇಕು. Half ಆ an hour. ಸಿಮ್ಮಲ್ಲಿ ಬೇಯಿಸ್ತಾ 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 ಆ ಬಜ್ಜಿ ಮೆಣಸಿನ್ಕಾಯಿ ಏನಿದೆ ಅದರ ಸ್ಮೆಲ್ಲು ಅವರ 3 ಮನೆಗೆ ಹೋಗುತ್ತಂತೆ. ಅವರೆಲ್ಲ ಕೇಳ್ತಾರಂತೆ, ಎಂಥದ್ದು ನಿಮ್ಮ ಮನೇಲಿ ಈಗ ಚಿಕನ್ ಮಾಡಿದ್ದ ಅಂತ. ಹೌದು, ನಿಮ್ಮ ಮನೆಗೆ ಸ್ಮೆಲ್ಲು ಬಂದದ್ದಾ ಅಂತ ಅವರು ಖುಷಿ ಆಗೋದು. ಇದು ನಮ್ಮ ಕತೆ ಅಲ್ವಾ ಮೇಡಮ್? ಕರೆಕ್ಟ್. ಬನ್ನಿ. ಹೇಳಿ. ಬಜ್ಜಿ ಚಿಲ್ಲಿ ಚಿಕನ್ ಓಕೆ, ರೆಡಿ ಟು ಈಟ್. ಶ್ರೀಕಲಾ ಗಣೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರು ಮಾಸ್ಟರ್ ಚೆಫ್ಗೆಲ್ಲ ಹೋಗಿದ್ರು, ಸೆಲೆಕ್ಷನ್ ಆಗಿದ್ರು ಫಸ್ಟ್ ರೌಂಡಲ್ಲಿ. ಏನು ಅಂತದ್ದು ಬರ ನಿಮ್ಗೆ ಹಿಂದಿ ಬರೋದಿಲ್ಲ ಅಂತ ಹೇಳಿದ್ರಂತೆ. ಅಡುಗೆ ಚೆನ್ನಾಗಿ ಮಾಡ್ತೀರಾ ಬಟ್ ಹಿಂದಿ ಕಲ್ತ್ಕೊಂಬನ್ನಿ ಅಂತ ಹೇಳಿದ್ರು. ತಿರ್ಗಾ 3 ವರ್ಷ ಬಿಟ್ಟು ತಿರ್ಗಾ ಹೋದ್ರಂತೆ. ತಿರ್ಗಾ ಅದೇ ಹೇಳುವುದಾ? ಈಗ ಮಂಗಳೂರಿನ ಭಾಷೆ ನ್ಯಾಷನಲ್ ಚಾನೆಲ್ ಹಿಂದಿನಲ್ಲೇ ಮಾತಾಡಬೇಕು. ಹೌದೇನು? ಕನ್ನಡದಲ್ಲಿ ಮಾತಾಡೋಕ್ಕಾಗುತ್ತೆ? ಏನು ಮಂಗಳೂರು ಭಾಷೆ ಅರ್ಥವಾಗಲ್ಲ, ಕನ್ನಡ ಮಾತಾಡೋ ಸ್ವಲ್ಪ ಅರ್ಥ ಆಗುತ್ತೆ. ಕನ್ನಡ ಅರ್ಥ ಆಗುತ್ತಲ್ಲ? ಯಾರಿಗೂ ಅರ್ಥ ಆಗೋದಿಲ್ಲ ಬಿಡಿ. ನನ್ನ ಕನ್ನಡ ಅರ್ಥ ಆಗುತ್ತಲ್ಲ? ಸಿಕ್ಕಾಪಟ್ಟೆ ಅರ್ಥ ಆಗುತ್ತೆ. ಬನ್ನಿ. ಯಾರ ಜೊತೆ ಬಂದಿದ್ದೀರಿ? ಒಬ್ಳೇ ಬಂದಿದ್ದೇನೆ ನಾನು. ಸಿಂಗಲ್ ಫೈಟ್. ಎಲ್ಲಿ ಮಗನ್ ಕರ್ಕೊಂಡ್ ಬರ್ಬೇಕಾಗಿತ್ತು? ಮಗ ಸ್ವಲ್ಪ ಬಿಸಿ ಇದ್ದಾನೆ. ಏನ್ ಬಿಸಿ ಒಂದಿನ ಅಮ್ಮನ ಜೊತೆ ಬಂದಿದ್ರೆ ಡ್ರಾಪ್ ಮಾಡಿ ಬಿಟ್ಟ ಇಲ್ಲಿ ತನಕ. ಹೌದೇನು? ಓಕೆ, ಈಸಿಯಾಗಿ ಮಾಡಿದ್ದಾರೆ. ಆದರೆ ಕುಕ್ಕಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಪ್ಲಸ್ ಚಿಕನ್ನು ನೆಂದಷ್ಟು ಚೆನ್ನಾಗಿರುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಓಕೆ, ಟೇಸ್ಟ್ ಮಾಡೋಣ. ಮೂರ್ತಿ ಕೊಡ ಇಲ್ಲಿ ನೋಡಲೇ ಎಂತ ಚಿಲ್ಲಿ ಚಿಕನ್ ಮಾಡಿದ್ದಾರೆ ಮೇಡಮ್. ಇದೊಂದು ಸ್ವಲ್ಪ ಕಲ್ತ್ಕೊಳ್ಳ. ಚಿಲ್ಲಿ ಚಿಕನ್ ಡ್ರೈ ಇದು. ಇಷ್ಟೇ ಗ್ರೇವಿ ಬರೋದು? ಇನ್ನು ಗ್ರೇವಿ ಸ್ವಲ್ಪ ಜಾಸ್ತಿ ಗ್ರೇವಿ ಬರಬೇಕಾದ್ರೆ ಜಾಸ್ತಿ ಬಜ್ಜಿ ಚಿಲ್ಲಿ ಪೇಸ್ಟ್ ಇಡಬೇಕು. ಚೆನ್ನಾಗಿ ಚಿಲ್ಲಿ ಫ್ಲೇವರ್ ಅಂದರೆ ಬಜ್ಜಿಗೆ ಉಪಯೋಗಿಸುವಂಥ ದಪ್ಪ ಮೆಣಸಿನಕಾಯಿ ಅಂದರೆ ಸ್ವಲ್ಪ ಉದ್ದುದಕ್ಕಿರುತ್ತೆ. ಆ ಮೆಣಸಿನಕಾಯಿ, ವಿನಿಗರು, ಉಪ್ಪು ಈ 3 ಹಾಕಿ ಮಾಡಿರ್ತಕ್ಕಂಥ ಚಿಕನು. ಖಾರ ಇನ್ನೂ ತುಂಬ ಬೇಕು. ತುಂಬ ಡ್ರೈ ಆಯ್ತಾ ಅಂತ. ಚೆನ್ನಾಗಿದೆ ಬಟ್ ಇನ್ನೂ ಖಾರ ಬೇಕ್ರಿ. ಮುರಳಿಯವರಿಗೆ ಖಾರ ಜಾಸ್ತಿ. ಅದು ಅಲ್ಲ, ಮಾಡ್ತಾನೆ ಚಿಲ್ಲಿ ಚಿಕನ್ನು. ಹೆಸರೇ ಚಿಲ್ಲಿ ಚಿಕನ್ ಹೇಳುವಾಗ ಇನ್ನೂ ಜಾಸ್ತಿ. ಹಿಂಗಂದ್ರೆ ಚಿಲ್ಲಿ ಚಿಕನ್ ತಿಂದು ಎಸ್ ಅನ್ಬೇಕು. ಬಟ್ ಕ್ರಮ ಚೆನ್ನಾಗಿದೆ. ಫಿಶ್ ಮಾಡ್ಬೋದು. ಫಿಶ್ ಕರೆಕ್ಟ್ ಇದೆ ಖಾರ. ಇದು ಏನಂದ್ರೆ ಯೂಶಲಿ ಮನೆಯವರೆಲ್ಲ ತಿನ್ಬೇಕಂದ್ರೆ ಈ ಖಾರ ಸಾಕು ಅನ್ಸುತ್ತೆ.
ನಮಗೆಲ್ಲ ಸ್ವಲ್ಪ ಬೇಕು ಅನಿಸ್ಬೋದು, ಬಟ್ ಮನೇಲಿ ಮಕ್ಳು ಇರ್ತಾರೆ, ದೊಡ್ಡವ್ರು ಇರ್ತಾರೆ, ಅವ್ರಿಗೆಲ್ಲ ಅಷ್ಟೇ ಸಾಕು. ಬೇಯುವಾಗಲೇ ಸ್ಮಾಲ್ ಚಿಲ್ಲಿನ ಹಾಕಿಬಿಟ್ರೆ ಖಾರ ತುಂಬ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಆವಾಗಲೇ ಹಾಕಿಬಿಡ್ಬೇಕು. ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು. ಫಸ್ಟು ನಿಮ್ಮ ಅಮ್ಮನಿಗೆ ಹೇಳ್ತೀನಿ, ನಿಮ್ಮ ಮಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಅಮ್ಮ. ರತಿದೇವಿ ಇವರಲ್ಲ ಹಾಂ, ಮೇಡಮ್, ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಮಗಳು. ಓಕೆ, ಥ್ಯಾಂಕ್ ಯು. ಈ ವರ್ಷ ಮಾಸ್ಟರ್ ಶೆಫ್ ಹೋಗಿ ಬನ್ನಿ. ನೋಡು ಹಿಂದಿ ಕಲೀರಿ ಫಸ್ಟ್ ರೀ. ಏನು ಕನ್ನಡದಲ್ಲಿ ಮಾತ್ರ ಅರ್ಥ ಆಗ್ಬಿಡುತ್ತೆ ಅವ್ರಿಗೆ. ನೋಡ್ರಿ, Thank you very much. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಚಿಲ್ಲಿ ಬಜ್ಜಿನ ಉಪಯೋಗಿಸಿ ಒಂದು ಚಿಲ್ಲಿ ಚಿಕನ್ ಅನ್ನ ಮಾಡಿದ್ದಾರೆ. ಗಮ್ ಅಂತ ಇದೆ. ಒಬ್ಬರೇ ಮೋಸ್ಟ್ಲಿ ನನಗೆ ಗೊತ್ತಿರಂಗೆ ಒಂದು ಅರ್ಧ ಕೆಜಿಗಿನ ಜಾಸ್ತಿ ತಿಂದಾಕ್ಬಿಡ್ತಾರೆ. ಇಷ್ಟೇ ಲೆವೆಲ್ ಹಾಕಿ ಕೊಟ್ರೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಚಿಕನ್ ತರಿಸ್ಕೊಳ್ಳಿ, ಸ್ವಲ್ಪ ಮೆಣಸಿನಕಾಯಿ ಬಜ್ಜಿ ತರಿಸ್ಕೊಳ್ಳಿ, ವಿನಿಗರ್ ಒಂದು ಅರ್ಧ ಬಾಟ್ಲು ತರಿಸ್ಕೊಳ್ಳಿ, ಇವಾಗಲೇ ಮಾಡ್ಕೊಳ್ಳಿ. ಬಜ್ಜಿ ಚಿಲ್ಲಿ ಚಿಕನ್ ಮಾಡುವ ವಿಧಾನ: ಮೊದಲಿಗೆ ಮಿಕ್ಸಿ ಜಾರಿಗೆ ಬಜ್ಜಿ ಮೆಣಸಿನಕಾಯಿ, ವಿನಿಗರ್, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ಚಿಕನ್, ರುಬ್ಬಿದ ಬಜ್ಜಿ ಮೆಣಸಿನಕಾಯಿ, ಅರಿಶಿನ, ಉಪ್ಪು ಹಾಕಿ ಕಲಸಿ ವಿನಿಗರ್ ಹಾಕಿ ನೆನೆಯಲು ಬಿಡಿ. ಒಂದು ಪ್ಯಾನಿಗೆ ಎಣ್ಣೆ, ರುಬ್ಬಿದ ಬಜ್ಜಿ ಮೆಣಸಿನಕಾಯಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ನೆನೆಸಿಟ್ಟ ಚಿಕನ್ ಹಾಕಿ ಮುಚ್ಚಳ ಮುಚ್ಚಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿದರೆ ಬಜ್ಜಿ ಚಿಲ್ಲಿ ಚಿಕನ್ ನಿಮ್ಮನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ 6 ತಿಂಗಳಾಗಿದೆ ಹೋಟ್ಲ್ ಓಪನ್ ಮಾಡಿ, ಆದರೂ ಕೂಡ ಅದ್ಭುತವಾಗಿ ಮಾಡ್ತಾ ಇದೀವಿ. ಒಳ್ಳೆ ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟ್ ನಮ್ದು ಅಂತ ಹೇಳಿ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕತ್ರಗುಪ್ಪೆ ಸರ್ಕಲ್ ಲೆಫ್ಟ್ ಬಂದರೆ ಸಂಗೀತ ಮೊಬೈಲ್ ಕಾಣುತ್ತೆ, ಅದ್ರ ಮೇಲ್ಗಡೆನೆ ನ್ಯೂ ಗ್ರ್ಯಾಂಡ್ ನಾಟಿ ರೆಸ್ಟೋರೆಂಟ್ ಅನ್ನ ಮಾಡಿದ್ದಾರೆ ಕೃಷ್ಣಪ್ಪನವರು. ಸರ್, ನಮ್ಮ ಸ್ಟೈಲ್ ಒಂದು ಸರಿ ತಿಂದು ನೋಡಿ ಸರ್, ನೀವು ಯಾಕೆ ಟೆನ್ಷನ್ ತಗೊಳ್ತೀರಾ? ಚೆನ್ನಾಗಿಲ್ಲ ಅಂದರೆ ಕಥೆನೇ ಬೇಡ ಸರ್ ಅಂತೇಳಿ ನಮ್ಮ ಹತ್ರ ಗಲಾಟೆ ಮಾಡಿ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಅವರ ನ್ಯೂ ಗ್ರ್ಯಾಂಡ್ ನಾಟಿ ಸ್ಟೈಲ್ ರೆಸ್ಟೋರೆಂಟಿಂದ ಬಂದಿದ್ದಾರೆ. ಬನ್ನಿ ವೆಂಕಟೇಶ್, ಏನು ನಿಮ್ಮ ಹೋಟ್ಲ್ ಹೆಸರು? ನ್ಯೂ ನಾಟಿ, ನೀವು ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟ್ ಅಂತ. ಗ್ರ್ಯಾಂಡ್ ಆಗಿರೋ ನಾಟಿ ಹೋಟ್ಲು ರೆಸ್ಟೋರೆಂಟ್ ಅಷ್ಟೇನೆ. ನಮ್ದೇನು ಓಲ್ಡ್ ಆಗಿದೆಯಾ? ಏನೋ ಮುರಳಿ ಮಿಲಿಟರಿ ಹೋಟೆಲ್ ಅಂತ ಹೆಸರಿಟ್ಟಿದ್ದೀವಿ, ಆದ್ರೆ ಅವ್ರದ್ದು ನ್ಯೂ ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟು ಕತ್ರಗುಪ್ಪೆ ಸರ್ಕಲ್ ಮಾಡಿದ್ದಾರೆ. ವೆಂಕಟೇಶ್, ಏನು ಮಾಡ್ತೀರಿ? ಸರ್, ಮಟನ್ ಸುಲ್ತಾನ್ ಅಂತ ಮಾಡೋಣ. ಓಕೆ, ಇವತ್ತು ಮಟನ್ ಸುಲ್ತಾನ ಮಾಡ್ತಾ ಇದ್ದಾರೆ. ಮಟನ್ ಸುಲ್ತಾನ ಮಾಡೋಕ್ಕೆ ವೆಂಕಟೇಶ್ ಏನೇನು ತಂದಿದೆ? ಸುಲ್ತಾನ್ ಮಟನ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಮೊಟ್ಟೆ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಸಕ್ಕರೆ, ಮೊಸರು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಅರಿಶಿನ, ಗರಂ ಮಸಾಲ, ಒಣ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಬಾಣಲಿ ಕೊಡಿ ಸರ್. ಕೊಟ್ಟೆ. ಬಾಂಡ್ಲಿ ಏನಕ್ಕೆ? ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಕರಿಯಕ್ಕಾ? ಹಾಂ, ಕರಿಯಕ್ಕ ಸರ್. ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಅಷ್ಟೇ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಓಕೆ, ಏನು ಮಾಡ್ತೀರಾ ಇದಕ್ಕೆ ಇವಾಗ ನೀವು? ಸರ್, ಇದು ಸ್ವಲ್ಪ ಮಟನ್ ಹಾಕ್ಬೇಕು. ಹಾಕೊಳ್ಳಿ ಸರ್. ಮಟನ್ ಹಾಕೋಬೇಕು. ಬೇಯಿಸಿರ್ತಕ್ಕಂಥ ಮಟನ್ನು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನವನ್ನು ಹಾಕಿ 2-3 ವಿಷಲ್ ಬೇಯಿಸ್ಕೊಂಡು ತಂದಿರ್ತಕ್ಕಂಥ ಒಳ್ಳೆ ಮಟನ್ನು. ಎಸ್ ಸರ್. ಇದು ಮೈದಾ, ಸ್ವಲ್ಪ ಮೈದಾನ? ಹಾಂ, ಸ್ವಲ್ಪ ಮೈದಾ. ಓಕೆ, ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರು, ಸ್ವಲ್ಪ ಕಾರ್ನ್ಫ್ಲವರು. ವೆಂಕಟೇಶ್, ಎಲ್ಲಿದೆ ನಿಮ್ಮನೆ? ಸರ್, ಇಲ್ಲೇ ಶಾಸ್ತ್ರಿ ನಗರ ಸರ್. ಓಕೆ, ಮದುವೆ ಆಗಿದೆಯಾ? ಹೌದು ಸರ್. ಎಷ್ಟು ಜನ ಮಕ್ಕಳು? ಇಲ್ಲ ಸರ್. ಇವಾಗ ಹೊಸ್ತಾ ಮದುವೆ ಆದ್ರೇನಪ್ಪ? ಹಾಂ ಸರ್. ಓಕೆ, ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸ್ವಲ್ಪ ಉಪ್ಪು, ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಶುಗರು, ಸ್ವಲ್ಪ ಶುಗರು. ಓಕೆ, ಸ್ವಲ್ಪ ವೈಟ್ ಪೆಪ್ಪರು, ಓಕೆ, ಸ್ವಲ್ಪ ನೀರು. ಏನು ನೀವು ವೈಫ್ ಹೆಸರು? ವೆಂಕಟೇಶ್? ಪದ್ಮಾವತಿ ಅಂತ ಸರ್. ಪದ್ಮಾ? ವೆಂಕಟೇಶ್ ಪದ್ಮಾ, ಸಖತ್ತ ಇದೆಯಲ್ರಿ. ಯಾವ್ರವ್ರು ನಿಮ್ಮ ವೈಫು? ತುಮಕೂರು ಸರ್. ನಿಮ್ದು ಯಾವರು? ನಮ್ಮದು ತುಮಕೂರೇ ಸರ್. ಎಲ್ಲಿ ತುಮಕೂರಲ್ಲಿ? ತುಮಕೂರು ಹತ್ರ ಮಧುಗಿರಿ ಸರ್. ಮಧುಗಿರಿಯವ್ರೇನ್ರಿ ನೀವು? ಹಾಂ ಸರ್. ಓಕೆ, ಪ್ರಾಪರ್ ಬಂದು ಮೈಸೂರು ಸರ್. ಅದೇನ್ರಿ ಮೈಸೂರವ್ರಿಗೆ ಮಧುಗಿರಿಲಿ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಇಲ್ಲ, ಅವಾಗ ಚಿಕ್ಕ ವಯಸ್ಸಾದ ನೈಟಿ ಪ್ಲೇಸ್ ಇದೆ, ಓದಿದ್ದು ಮಧುಗಿರಿ? ಬೆಳೆದಿದ್ದೆಲ್ಲ ಮೈಸೂರೇ. ಹೌದಾ? ಹೌದು ಸರ್. ಕೆಲಸ ಮಾಡಿದಿಲ್ಲ ಮೈಸೂರಲ್ಲೇ ಮಾಡಿದ್ದೀರಾ? ಮೈಸೂರೇ ಸರ್ ಎಲ್ಲ. ಓಕೆ, ಈ ಅಡುಗೆ ಮಾಡೋದು ಹೆಂಗೆ ಕಲ್ತ್ರಿ? ಹೆಂಗೆ ಬಂತಿದ್ದು ಈ ಕೆಲಸ? ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ಸರ್ ನಾನು. ಹೌದಾ? ವೆರಿ ಗುಡ್. ಇಲ್ಲಾಂದ್ರೆ ಆತನಾರ ಮಾಡಿದ್ರೆ ಬರಕ್ ಸಾಧ್ಯ ಇಲ್ಲ. ಅಂದ್ರೆ ಇದೆಲ್ಲ ಅಲ್ಲಿ ಕಲ್ತೆ ಇಲ್ಲಿ ಕಲ್ತೆ ಅನ್ನಂಗೆ ಆಗ್ಬಿಡುತ್ತೆ. ಹೌದು ಸರ್. ಆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ 5 ಸ್ಟಾರ್ ಹೋಟೆಲ್ ಕೆಲಸ ಮಾಡ್ಕೊಂಡು ಬೇರೆ ಕಡೆ ಬರಕ್ ಸಾಧ್ಯ. ಇಲ್ಲಾಂದ್ರೆ 5 ಸ್ಟಾರ್ ಹೋಟೆಲ್ಗೆಲ್ಲ ನೀವು ಕೆಲಸ ಮಾಡಕ್ ಚಾನ್ಸೇ ಇಲ್ಲ. ಹೆಸರು ಹಾಕಿ.
ಓಕೆ, ಬಿಗ್ ಬಾಸ್ ಹಸ್ತಕಲ್ ಬಂದ್ರೆ ನಿಮಗೆ ತಿರುಗಿ ನೋಡಿದ್ರೆ ಕಾಣುತ್ತೆ, ಸಂಗೀತ ಮೊಬೈಲ್ ಕಾಣುತ್ತೆ, ಅವ್ರ ಮೇಲ್ಗಡೆ ಬಿಲ್ಡಿಂಗ್ ನಲ್ಲಿ ಇದ್ದಾರೆ ನಮ್ಮ ನ್ಯೂ ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟ್ ಇಂದು. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಈಗ ಫಸ್ಟು ಹಸಿಮೆಣ್ಸಿಕಾಯಿ ಹಾಕ್ಬೇಕು ಸರ್. ಹಾಕಿ ಏನೇನು ಹಾಕ್ತೀರಾ? ಹಾಕಿ ಹಸಿಮೆಣಸಿನ್ಕಾಯಿ, ಓಕೆ, ಆಮೇಲೆ ಇದು ಬೆಳ್ಳುಳ್ಳಿ ಹಾಕ್ಬೇಕು. ಹಾಕಿ ಮಟನ್ ಸುಲ್ತಾನ, ಆಮೇಲೆ ಶುಂಠಿ ಹಾಕ್ಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕ್ಯಾಪ್ಸಿಕಮ್ ಜೂಲಿಯನ್ ಕಟಿಂಗು. ಏನು ಕಟಿಂಗು? ಜೂಲಿಯನ್ ಕಟಿಂಗಾ? ಏನಪ್ಪ ಹಂಗಂದ್ರೆ ಹಿಂಗೆ ಕಟ್ ಮಾಡಿದ್ರೆ ಜೂಲಿಯನ್ ಕಟಿಂಗಾ? ಹಾಂ, ಇದು ಜೂಲಿಯನ್ ಕಟಿಂಗೆ ಸರ್. ಇದು ಜೂಲಿಯನ್ ಕಟಿಂಗಾ? ಓಹೋ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬಿಟ್ಟಿರ್ತಾರಲ್ಲ, ಆ ಕಟಿಂಗ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅವರು. ಇದು ಸ್ವಲ್ಪ ರೆಡ್ ಚಿಲ್ಲಿ, ಎಷ್ಟು? ಒಂದು 3 ಪೀಸ್ ಅಷ್ಟು ಹಾಕೋದು ಸರ್. ರೆಡ್ ಚಿಲ್ಲಿ, ಸ್ವಲ್ಪ ಕರ್ಬೇವು, ಕರಿಬೇವು, ಎಸ್ ಸರ್. ಇದು ಹಾಕಿ ಸ್ವಲ್ಪ ಒಂದು 10 ನಿಮಿಷ ಫ್ರೈ ಮಾಡಬೇಕು. ಓಕೆ ವೆಂಕಟೇಶ್. ಎರಡೆರಡು ಕೆಂಪು ಮೆಣಸಿನಕಾಯಿಯ ಜೊತೆಗೆ ಕ್ಯಾಪ್ಸಿಕಮನ ಮತ್ತು ಈರುಳ್ಳಿಯನ್ನು ಜೂಲಿಯನ್ ಕಟಿಂಗ್, ಜೂಲಿಯನ್ ಕಟಿಂಗ್ ಸರ್. ಅಂದರೆ ಹಿಂಗೆ ಉದ್ದುದಕ್ಕೆ ಹೆಚ್ಕೊಂಡಿರೋದು. ಓಕೆ ಓಕೆ ಓಕೆ. ಒಂದು 10 ನಿಮಿಷ ಆದಮೇಲೆ ಸ್ವಲ್ಪ ಮೊಸರು ಹಾಕ್ಬೇಕಾ? ಹಾಕ್ಬಿಡಿ. ಮೊಸರು ಹಾಕ್ಕೊಳ್ಳಿ. ಆಹಾ, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಟೇಸ್ಟ್ ತగ్గಟ್ಟಿಗೆ ಉಪ್ಪು ಸ್ವಲ್ಪ ಸಾಕ? ಉಪ್ಪು, ಅರಿಶಿನ, ಮೊಸರು, ಸ್ವಲ್ಪ ಏನದು? ಶುಗರು ಸ್ವಲ್ಪ ಶುಗರು. ಓಕೆ, ಆಮೇಲೆ ಒಂದು ಸ್ವಲ್ಪ ಪುದೀನ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಾಕೋಬೋದು, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ವೈಟ್ ಪೆಪ್ಪರು, ಬಿಳಿ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಸ್ವಲ್ಪ ರೋಸ್ಟ್ ಮಾಡಬೇಕು. ಒಂದು ಪುಡಿ ತಂದ್ಬಿಟ್ಟಿದ್ದೀನಿ ಸರ್ ಅಂತೇಳಿ ಸಸ್ಪೆನ್ಸ್ ಪುಡಿ ತಂದ್ಬಿಟ್ಟಿದ್ದಾರೆ. ಹಿಂಗೆಲ್ಲ ಪುಡಿ ತೋರ್ಸೋಕ್ಕಾಗ್ತದಾ ವೆಂಕಟೇಶ? ನಿನ್ನ ಪುಡಿ ನಾವೇನು ತಿನ್ನಲ್ಲ, ನೀನೇ ಮಾಡ್ಕೊ. ಏನು ಹಾಕಿದ್ದೀರ ಒಳಗಡೆ ಪುಡಿ ಒಳಗಡೆ? ಅದನ್ನ ಹೇಳಿ ಫಸ್ಟ್. ಹಂಗೆ ಫಸ್ಟು ಚಕ್ಕೆ, ಆಮೇಲೆ ಏಲಕ್ಕಿ, ಆಮೇಲೆ ಜಾಯಿಕಾಯಿ, ಆಮೇಲೆ ಇದು ಜಾಯಿಪತ್ರೆ, ಮೆಣಸು, ಧನಿಯಾ, 3 ಥರ ಮೆಣಸಿನ್ಕಾಯಿ, ಗರಂ ಮಸಾಲ ಹಾಕು. ಮಜಾ ಬಿಡಿ. ಈಗ ಇದು ಸ್ವಲ್ಪ ಡ್ರೈ ಆಗಿದೆ ಸರ್. ಹೌದು, ಡ್ರೈ ಆಗಿದೆ. ಸ್ವಲ್ಪ ಮಟನ್ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯೂ ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟಿಂದ ವೆಂಕಟೇಶ್ ಅವ್ರು ಬಂದಿದ್ದಾರೆ. ಸರ್, ಮಟನ್ ಸುಲ್ತಾನ ಒಂದ್ಸರಿ ತಿನ್ಬಿಟ್ಟು ಆಮೇಲೆ ಮಾತಾಡಿ ಅಂತ ಇದ್ದಾರೆ. ಓಕೆ, ಸ್ವಲ್ಪ ನೀರು ಹಾಕೊಳ್ಳಿ, ಚಿಮುಕ್ಸ್ಕೊಳ್ಳಿ. ಹಾಂ ಸರ್. ಆಮೇಲೆ ಸ್ವಲ್ಪ ಮೇಲೆ ಅದೇ ಮೊಟ್ಟೆ ತಂದಿದ್ಯಾ? ಮೊಟ್ಟೆ ಹಾಕ್ಲಿಲ್ಲ? ಈಗ ಹಾಕ್ತೀರಿ, ಲಾಸ್ಟಲ್ಲಿ ಹಾಕ್ತೀರಿ ಸರ್. ಲಾಸ್ಟಲ್ಲಿ ಮೊಟ್ಟೆನಾ? ಹಾಂ ಸರ್. ಫೈನಲ್ ಟಚ್ಚು. ಹಂಗೆ ಬಿಡ್ಬೇಕಾ? ಇದನ್ನು ತಿರ್ಗಿಸ್ತೀರಾ? ಹಾಂ, ತಿರ್ಗಿಸ್ಬೇಕು ಸರ್. ತೊಳಿ. ನಮ್ಮ ನ್ಯೂ ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟ್ನ ಗರಂ ಮಸಾಲ. ಸ್ವಲ್ಪ ಏನೇನು ಹಾಕೊಂಡಿರ್ತಾರೆ, ಅವ್ರು ಏನೇನು ಬೇಕೋ ಅದು ಹೇಳಲ್ಲ. ಸರ್ ಅದು ಹಾಕಿದ್ದೀನಿ, ಸರ್ ಇದು ಹಾಕಿದ್ದ, ಅದೇನು ಬೇಕೋ ಅದನ್ನ ಹೇಳಿರಲ್ಲ. ಮುಗೀತಾ ಕತೆ? ಡಿಶರ್ಟ್ ಮಾಡ್ಕೋಬೋದಾ? ಹಾಂ, ಡಿಶರ್ಟ್. ನ್ಯೂ ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟಿಂದ ಬಂದಿದ್ದಾರೆ ವೆಂಕಟೇಶ್ ಅವರು. ಅದ್ಭುತವಾಗಿರುವಂಥ ಒಂದು ಮಟನ್ ಸುಲ್ತಾನವನ್ನು ಮಾಡಿ ಕೊಡ್ತಾ ಇದ್ದಾರೆ. ಯಾಕೆ ಎಸ್, ಓಹೋ, ಮಟನ್ ಸುಲ್ತಾನ, ಚಿಕನ್ ಸುಲ್ತಾನನ ಮಾಡ್ಕೋಬೋದು. ಹಾಂ ಸರ್, ಮಾಡ್ಕೋಬೋದಲ್ಲ? ಮಾಡ್ಕೋಬೋದು ಸರ್. ಇದು ನಮ್ಮ ನ್ಯೂ ನಾಟಿ ಗ್ರ್ಯಾಂಡಿಂದ ಸ್ಪೆಷಲ್ ಡಿಶ್ ಮಟನ್ ಸುಲ್ತಾನ್ ಅಂತ. ಕೊಡಿ ಸ್ವಾಮಿ, ಒಂದ್ಸಲಿ ಟೇಸ್ಟ್ ನೋಡಿ ಸರ್. ನಿಮ್ಮ ನ್ಯೂ ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟಿಂದ ಮಾಡಿದ್ದಾರೆ ವೆಂಕಟೇಶ್ ಅವರು ಮಟನ್ ಸುಲ್ತಾನ. ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಹೇಳ್ತೀವಿ, ಇಲ್ಲ ಅಂದರೆ ನಾವೇ ತಿನ್ಕೊಳ್ತೀವಿ. ಬನ್ರಿ ರೀ ವೆಂಕಟೇಶ್, ಕೂತ್ಕೊಳ್ರಿ. ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ?
ಸರ್ ನಮ್ಮ ಓನರ್ ಬಂದಿದ್ದಾರೆ. ಏನು ಹೆಸರು ಕೃಷ್ಣಪ್ಪನವರ? ಕೆ ಕೃಷ್ಣಪ್ಪರ್ ಅಂತ. ಕೆ ಕೃಷ್ಣಪ್ಪನವರು? ಹಾಂ ಸರ್. ಕೆ ಕೃಷ್ಣಪ್ಪನವರೇ ಬನ್ನಿ ಕೃಷ್ಣಪ್ಪನವರೇ, ನಮಸ್ಕಾರ. ಬಾಸ್ ನಮಸ್ಕಾರ ಬಾಸ್. ನಮಸ್ಕಾರ. ಅದೇನೋ ಸಿನಿಮಾ ಮಾಡ್ತಾ ಇದ್ರಿ, ಅದೇನು ಇದ್ದಕ್ಕಿದಂಗೆ ಹೋಟ್ಲು ಮಾಡೋ ಹುಚ್ಚು ಬಂದ್ಬಿಟ್ಟು ನಿಮ್ಗೆ ಕುತ್ಕೊಳ್ಳಿ. ಬಾಸ್ ಫಿಲಿಂ ಮಾಡಿದೀವಿ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೋ. ಹಾ. ಏನಂದ್ರೆ ಈ ಒಂದು ಏನು ಹೋಟೆಲ್ ಒಂದು ಋಣ ಏನು ಅಂದ್ರೆ ನಮ್ಮೂರಲ್ಲಿ ನಮ್ಮ ಅಪ್ಪನ ಹೆಸರಾಗ್ಲಿ ನಮ್ಮ ತಾತನ ಹೆಸರಾಗ್ಲಿ ಕೇಳಿದ್ರೆ ಏನ್ ಗೊತ್ತ ಹೇಳ್ತಾರೆ ಅಂದ್ರೆ ಹೋಟ್ಲು ನರಸಿಂಹಣ್ಣ, ಹೋಟ್ಲು ಕಲ್ಯಾಣ ಅಂತಾರೆ. ನಿಮ್ದು ಹೋಟ್ಲ್ ಇತ್ತ ಊರಲ್ಲಿ? ಯಾವ ಊರು ನಿಮ್ದು? ಯಾವ ಮೈಸೂರ ಜಡೆ ಮೈಸಂದ್ರ, ಜಡೆ ಮೈಸಂದ್ರ. ಜಗ್ಗೇಶ್ ಅವರು ಮೈಸೂರ ಟಿವಿನೇ. ಓಕೆ. ಏನಾದ್ರೆ ಊರಲ್ಲಿ ಈಗ ಹೋದ್ ನೀವು ಕೇಳಿದ್ರು ಹೋಟ್ಲು ನರಸಿಂಹಣ್ಣ, ಹೋಟ್ಲು ಕಲ್ಯಾಣ ಅಂತಾರೆ. ಮಾಂಸ ಊಟನಾ? ಮಟನ್ ಊಟನೇ. ಒಳ್ಳೆ ನಾಟಿ ಸ್ಟೈಲ್ ಊಟ ಬೇಕು ಅನ್ಕೊಂಡಾಗ ನಮ್ಮ ಕತ್ರಗುಪ್ಪೆ ಸರ್ಕಲ್ ಬಂದಾಗ ರೈಟ್ ಸೈಡ್ ತಿರುಗಿದಾಗ ಅಲ್ಲಿ ಕಾಣುತ್ತೆ ಸಂಗೀತ ಮೊಬೈಲ್ ಮೇಲೇನೆ ನ್ಯೂ ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟ್ ಕಾಣುತ್ತೆ. ಹೋಗಿ ಊಟ ಮಾಡ್ಕೊಂಬನಿ, ಒಳ್ಳೆ ಊಟ ಸಿಗುತ್ತೆ, ಎಂಜಾಯ್ ಮಾಡ್ಕೊಂಬನಿ. ಬಾಸ್. ಅದಕ್ಕಿಂತ ಮೇನು ರೀಸನಬಲ್ ರೇಟ್ ಇಟ್ಟಿನಿ ಬಾಸ್. ಹೌದಾ? ಈಗ ಏನಂದ್ರೆ ಹೊಟ್ಟೆ ತುಂಬದೇನು ಅಂದ್ರೆ ಮುದ್ದೆ ಮತ್ತೆ ರೈಸ್ ಅಲ್ವಾ? ಹೌದು. ಮುದ್ದೆ ಬರೀ 15 ರೂಪೀಸ್ ಇಟ್ಟಿದ್ದೀನಿ. ಯಾಕಂದ್ರೆ ಮೂರ್ತಿ ಬರಲಿ, ಮುದ್ದೆ 10 ರೂಪಾಯಿ ಮಾಡೋಣ ನಮ್ಮ ಹೋಟ್ಲಲ್ಲಿ ನಾಳೆಯಿಂದ. ಅಳಿಸೋ ಹೋಗಲೇ 10 ರೂಪಾಯಿ ಮಾಡೋಗ ನಮ್ಗೆ ಚಾಲೆಂಜ್. ಪಕ್ಕಕ್ಕೆ ಮಾಡ್ತಾರೆ, ನಮ್ಗೆ ಚಾಲೆಂಜಾ? ನೋಡಿ ಒಂದ್ ಹೇಳ್ತೀನಿ, ನಿಮ್ ಹೋಟ್ಲಲ್ಲಿ ನಮ್ಮ ಮನೇಲಿ ಏನ್ ಗೊತ್ತಾ ಕ್ಲಾಶ್? ಹೇಳಿ. ಭಾನುವಾರ ಆಯ್ತು ಅಂದ್ರೆ ಒಂದೇ ಒಂದು ಕ್ಲಾಶ್. ಹೇಳಿ. ನಿಮ್ ಟಿವಿ ಹಾಕೋದು, ನಿಮ್ ರುಚಿ ತೋರ್ಸೋದು. ಹೌದಾ? ತಗೊಳ್ಳಿ, ಟೇಸ್ಟ್ ಮಾಡಿ. ನಿಮ್ಮ ಹುಡುಗ ಚೆನ್ನಾಗಿ ಮಾಡಿದಾರ ನೋಡಿ. ಅವ್ನ ಟೇಸ್ಟ್ ತಿಂದು ತಿಂದು ತುಂಬಾ ನಮಗೆ ನಾಲ್ಗೆರೆ ಸೂಪರ್ ಆಗ್ಬಿಟ್ಟಿದೆ. ಚೆನ್ನಾಗಿದೆ. ಯಾಕಂದ್ರೆ ನಾಟಿ ಹೋಟ್ಲಲ್ಲಿ ಇದೊಂದು ಹೊಸ ಚಿಕನ್ ಮಟನ್ ಸುಲ್ತಾನ ಮಾಡಿದ್ದಾರೆ. ಸ್ಪೈಸಿ ಕಡಿಮೆ ಇದೆ, ಮಕ್ಕಳಿಗೆಲ್ಲ ತಿನ್ಬೋದು, ರುಚಿಯಾಗಿದೆ. ಥ್ಯಾಂಕ್ ಯು ಕೃಷ್ಣಪ್ಪನವರೇ, ತುಂಬಾ ಥ್ಯಾಂಕ್ಸ್. ಒಳ್ಳೆ ಹೋಟ್ಲನ್ನ ಮಾಡಿದ್ದೀರಾ, ಮಾಡಿದ್ದು. ತುಂಬಾ ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಾ. ಕೊಟ್ಟಿದ್ದೀವಿ. ಹಂಗೆ ನಡ್ಸ್ಕೊಂಡು ಹೋಗಿ. ಮಾಡಿ. ಇವಾಗ ನಿಮ್ಮ ಹೋಟ್ಲಿಗೆ ಬರಬೇಕು ಅಂದ್ರೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು? ಫೋನ್ ನಂಬರ್ ಹೇಳಿ, ನಮ್ದು ಹೇಳಿ. 8197 8197 8197 ಆಮೇಲೆ 2556 2556 ಫೋನ್ ಮಾಡಿ. ಅಲ್ಲೇ ಕತ್ರಗುಪ್ಪೆ ಸರ್ಕಲ್ಗೆ ಬಂದ್ರೆ ಬಿಗ್ ಬಾಜಾರ್ ಹತ್ರ ಹಿಂಗೆ ತಿರ್ಕೊಂಡು ಹಿಂಗೆ ಫೋನ್ ಮಾಡಿದ್ರೆ ಅಲ್ಲೇ ಏನ್ ಬೇಕು ಬಂದ್ಬಿಡುತ್ತೆ. 100%. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆಂಕಟೇಶ್. ಒಳ್ಳೆ ಮಟನ್ ಸುಲ್ತಾನ ಸಿಕ್ಕಾವಳೆ ಚೆನ್ನಾಗಿ ಮಾಡಿದ್ದಾರೆ, ರುಚಿಯಾಗಿ ಮಾಡಿದ್ದಾರೆ, ಒಂದು ಒಳ್ಳೆ ರುಚಿನ ತೋರಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಮಟನ ತರಿಸ್ಕೊಳ್ಳಿ, ಈಗಲೇ ಸುಲ್ತಾನ ಮಾಡ್ಕೊಳ್ಳಿ. ಸುಲ್ತಾನ್ ಮಟನ್ ಮಾಡೋ ವಿಧಾನ: ಒಂದು ಬೌಲಿಗೆ ಅರಿಶಿನ ಉಪ್ಪು ಹಾಕಿ ಬೇಯಿಸಿಕೊಂಡ ಮಟನ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಉಪ್ಪು, ಸಕ್ಕರೆ, ಬಿಳಿ ಕಾಳು ಮೆಣಸಿನ ಪುಡಿ, ನೀರು ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನಿಗೆ ಎಣ್ಣೆ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಒಣ ಮೆಣಸಿನಕಾಯಿ, ಕರಿಬೇವು, ಮೊಸರು, ಅರಿಶಿನ, ಉಪ್ಪು, ಸಕ್ಕರೆ, ಪುದೀನ, ಕೊತ್ತಂಬರಿ ಸೊಪ್ಪು, ಬಿಳಿ ಕಾಳು ಮೆಣಸಿನ ಪುಡಿ, ಬೇಯಿಸಿ ಕರಿದ ಮಟನ್, ನೀರು, ಕೊತ್ತಂಬರಿ ಸೊಪ್ಪು, ಮೊಟ್ಟೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಗರಂ ಮಸಾಲ ಹಾಕಿ ಬಾಡಿಸಿದರೆ ಸುಲ್ತಾನ್ ಮಟನ್ ನಿಮ್ಮನೆಯಲ್ಲೂ ರೆಡಿ. ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಮಾಂಸಾಹಾರಿ ಅಡುಗೆಗಳನ್ನ ಮಾಡೋರನ್ನ ಕರೆಸಿ ಅದ್ಭುತವಾಗಿರೋ ಅಡುಗೆಯನ್ನು ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟೆಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಕೈ ರುಚಿಗೋಸ್ಕರ ಅಥವಾ ನಿಮ್ಮ ಹೋಟೆಲ್ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ತಿಳಿಸಿ. ನಮ್ಮ ಇವತ್ತಿನ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗ್ತೀನಿ.